ಆರಂಭ ಮಾಡಲಿದ್ದೇವೆ. ಇಂದಿನ ಈ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಲಿಯರ ಅಧ್ಯಕ್ಷರಾದ ಶ್ರೀ ಮೋಹನ್ ಶೆಟ್ಟಿ ಕುಪ್ಪಣ್ಣ ಇವರು ವೇದಿಕೆಗೆ ಆಗಮಿಸಿದರು. ಹಾಗೆಯೇ ಉತ್ಸವ ಸಮಿತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಶೇಖರ್ ಕುರುಗದ್ದೆ ಇವರು ವೇದಿಕೆಗೆ ಆಗಮಿಸಿದರು. ಹಾಗೆಯೇ ಆದರ್ಶ ಮಿತ್ರ ಮಂಡಳಿ ಕೊಲ್ಲಿಯ ಇದರ ಅಧ್ಯಕ್ಷರಾದ ಶ್ರೀ ರಾಜೇಶ್ ಶೆಟ್ಟಿ ಕುರುಗದ್ದೆ ಇವರು ಕೂಡ ವೇದಿಕೆಗೆ ಆಗಮಿಸಿದರು. ಹಾಗೆಯೇ ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಲಿಯ ಇದರ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಗವಂತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಭೆಯನ್ನು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕಾಗಿ ಮಹಿಳಾ ಮಂಡಳಿಯ ಸದಸ್ಯರಾದ ಕೀರ್ತನ ಯುಕೆ, ಶ್ರಾವ್ಯ ಹಾಗೂ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾನಾಯಕ ದೇವ, ವಿನಾಯಕ ವಿದ್ಯಾನಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾನನ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗತ ವರ್ಷದಲ್ಲಿ ನಮ್ಮನ್ನಗಲಿದವರು ಶ್ರೀ ದಿವಂಗತ ಅಶೋಕ್ ಕೊಲ್ಯ, ಶ್ರೀಮತಿ ಲಕ್ಷ್ಮಿ, ಈಶ್ವರ ಶೆಟ್ಟಿ, ಸೇಸಮ್ಮ, ಅಶೋಕ್ ಕುಮಾರ್ ವೆಂಕಟ್ಲು, ಗೋಪಾಲ್ ಕೃಷ್ಣ ಸೋಮೇಶ್ವರ, ರಾಜೇಶ್ ಕುಜುಮಗದ್ದೆ, ಮಾಲತಿ ಕುಜುಮಗದ್ದೆ, ಗೋಪಾಲ ಕುಜುಮಗದ್ದೆ ಹಾಗೂ ಪರಿಸರದ ಅಗಲಿದ ಅವರನ್ನು ಸ್ಮರಿಸಿ ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ನಮ್ಮ ಕಳೆದ 43 ವರ್ಷ ಕಳೆದು 44ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಉತ್ಸವ ಸಮಿತಿಯ ಹಿನ್ನೋಟವನ್ನು ಪ್ರಸ್ತಾವನೆ ಮೂಲಕ ನೀಡಬೇಕಾಗಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ ಇದರ ಕಾರ್ಯದರ್ಶಿಯಾಗಿರುವ ಶ್ರೀ ರಾಜೇಶ್ ಕುಮಾರ್ KS ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಉಪಸ್ಥಿತಿರುವ ಗಣ್ಯ ಅತಿಥಿಗಳನ್ನು ಹಾಗೂ ನೆರೆದಿರುವವರನ್ನು ಸ್ವಾಗತಿಸಬೇಕಾಗಿ ಉತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಯಾದ ರಿತ್ವಿಕ್ ಕೊಲ್ಲಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹರಿ ಓಂ. ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂತಹ ಮೋಹನ್ ಶೆಟ್ಟಿ ಕುಂಪಳ ಅಧ್ಯಕ್ಷರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಸ್ವಾಗತ ಬಯಸುತ್ತೇನೆ. ಶ್ರೀ ಮೋಹನ್ ಶೆಟ್ಟಿ ಕುಂಪಲ ಇವರಿಗೆ ಉತ್ಸವ ಸಮಿತಿಯ ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಶ್ರೀ ಮನು ಕಟ್ಟೆಮನೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ಸತೀಶ್ ಕುಂಪಲ BJP ಜಿಲ್ಲಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಶ್ರೀ ಶಾರದಾ ಕಟ್ಟಡ ಸಮಿತಿ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀಯುತರಿಗೆ ನವೀನ್ DK ಕುಜುಮಗದ್ದೆ ಇವರು ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಶೇಖರ್ ಕುಜುಮಗದ್ದೆ ಉಪಾಧ್ಯಕ್ಷರು ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀ ಶೇಖರ್ ಕುಜುಮಗದ್ದೆ ಉಪಾಧ್ಯಕ್ಷರು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇವರಿಗೆ ಅಶೋಕ್ ಸಂಕೋಲಿಗೆ ಟ್ರಸ್ಟಿ ಅವರು ಅಶೋಕ್ ಸಂಕೋಲಿಗೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಅಧ್ಯಕ್ಷರು ಆದರ್ಶ ಮಿತ್ರ ಮಂಡಳಿ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀಧರಿಗೆ ಶೈಲೇಂದ್ರ ಕುಜುಮಗದ್ದೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಾಜೇಶ್ KS ಕಾರ್ಯದರ್ಶಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಉಮೇಶ್ ಕುಲಾಲ್ ಕೋಶಾಧಿಕಾರಿ ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವಂಥ ರಾಮಚಂದ್ರ ಕುಂಪಲ ಸ್ಥಾಪಕ ಸದಸ್ಯರು ಹಾಗೂ ನಮ್ಮ ಹಿರಿಯರು ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಪ್ರಕಾಶ್ H. ಕೊಲ್ಯ ನಿಕಟಪೂರ್ವ ಅಧ್ಯಕ್ಷರು ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಸರ್ವ ಸದಸ್ಯರನ್ನು ಸ್ವಾಗತಿಸ ಬಯಸುತ್ತೇನೆ. ಮಾಧ್ಯಮ ಮಿತ್ರರಾದ ಅಬ್ಬಕ್ಕ TV ಹಾಗೂ ಪೋಸಕುರಲ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಸರ್ವರನ್ನು ಸ್ವಾಗತಿಸಿದ ರಿತಿಕ್ ಕೊಲ್ಯ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಶ್ರೀ ರಾಜೇಶ್ ಕುಮಾರ್ KS. ಹರಿ ಓಂ ಹರಿ ಓಂ. ವಿಘ್ನ ವಿನಾಶಕ ಐನಂಚಿನ ಮಹಾಗಣಪತಿನ ದೊಂಬುದಿ ಒಂದು ನಮ್ಮ ಗ್ರಾಮದ ಸೋಮಲತಾ ದೇವರು ಅಂಚೆನೆ ಕೋಡಿ ಮಲಯಾಳಿ ಚಾಮುಂಡಿ ಅಂಚೆನೆ ನಮ್ಮ ಆರಾಧ್ಯ ದೇವರ ಹೆಂಚಿನ ಅಪ್ಪೆ ಶಾರದಿನ ಕ್ಷೇತ್ರಪಾಲಕ್ಕೆ ಗುಲಿಗಜ್ಜನ ಪ್ರಾರ್ಥನೆ ಮಂತೊಂದು ವೇದಿಕೆ ಇತ್ತಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿನ ಅಂಚೆನೆ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು ಸತೀಶ್ ಕುಂಪಲ ಅಂಚೆನೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾಗಿನ ಮೋಹನ್ ಶೆಟ್ಟಿ ಕುಂಪಲ ಅಂಚೆನೆ ಆದರ್ಶ ಮಿತ್ರ ಮಂಡಳಿದ ಅಧ್ಯಕ್ಷರಾಗಿನ ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಅಂಚೆನೆ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಅಂದೆತ್ತ ಉಪಾಧ್ಯಕ್ಷರಾಗಿನ ಶೇಖರ್ ಕುಜುಮಗದ್ದೆ ಅಂಚೆನೆ ಟ್ರಸ್ಟ್ದ ಕೋಶಾಧಿಕಾರಿ ಅಂಚಿನ ಉಮೇಶ್ ಕುಲಾಲ್ ಅಂಚೆನೆ ಮೂಲು ಸಭೆ ಎದುರಿತ್ತಿನಂಚಿನ ನಮ್ಮ ಹಿರಿಯರಾಗಿನ ರಾಮಚಂದ್ರ ಕುಂಪಲ ಪುರಸಭೆದ ಉಪಾಧ್ಯಕ್ಷರಾಗಿನ ರವಿಶಂಕರ್ ಸೋಮೇಶ್ವರ ನಿಕಟಪೂರ್ವ ಅಧ್ಯಕ್ಷರಾಗಿನ ಪ್ರಕಾಶ್ H. ತೋನ್ಸಿ ಪುಷ್ಕಲ್ ಕುಮಾರ್ ಕೃಷ್ಣ BM ಅಂಚೆನೆ ಮಾತಾ ಹಿರಿಯಕಲು ಕಿರಿಯಕಲಿಗಳ ಶಾರದಾ ಮಹಿಳಾ ಮಂಡಲಗಳಿಲ್ಲ ಮಾತಾ ಪದಾಧಿಕಾರಿಗಳು ಸರ್ವ ಸದಸ್ಯರಿಗಳ ಪರಿಸರದ ಭಕ್ತಾಭಿಮಾನಿ ಬಂಧುಗಳ ವಂದನೆ ಮಂತೊಂದು ನಾನು ಪ್ರಸ್ತಾವನೆದ ರಡ್ಡು ಪಾತ್ರೆಡ ಬಂದಳು. 1975 ನಮ್ಮ ಕೊಲ್ಯ ಪರಿಸರಡು ಲಕ್ಷ್ಮಣ್ ಮಲ್ಯರು ಮೇರು ಆದರ್ಶ ಮಿತ್ರ ಮಂಡಳಿ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಟೈಮಡು ಆದರ್ಶ ಮಿತ್ರ ಮಂಡಳಿದ ಪ್ರಥಮ ಅಧ್ಯಕ್ಷರು ಲಕ್ಷ್ಮಣ್ ಮಲ್ಯರು, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಕುಂಪಲ ಮಕ್ಕಳ ಆದಿತ್ಯರು. ಅವೇ ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಕೆಲವು ವರ್ಷದ ನಂತರ ಹರೀಶ್ ಮಲ್ಯ ಪನ್ಪುನ ಕುಡ್ಲದ ಒರಿ ಬತ್ತದ ಕೊಲ್ಯಡು ಶಾರದಾ ಮೂರ್ತಿನ ಸ್ಥಾಪನೆ ಮಾಡ್ಪುನ ಪ್ರಸ್ತಾಪ ಎತ್ತದು ಮುಲ್ಪದ ಮಾತ ಆ ಟೈಮದ ಹಿರಿಯರ್ನಗಳು ಮಾತ ಸೇರ್ದು ಮುಲ್ಪ ಶಾರದಾ ಮಹೋತ್ಸವ ಮನ್ಪುಗ ಪನ್ಪುನ ಒಂದು ಉದ್ದೇಶಡು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಪನ್ಪುನ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀರಿ.
ಪಂಡ ಆದರ್ಶ ಮಿತ್ರ ಮಂಡಳಿ ಸೇರಿದು ಸ್ಥಾಪನೆ ಮಾಡ್ತೀನಿ. ಅವೇ ಈ ಶಾರದಾ ಮಹೋತ್ಸವ ಸಂಸ್ಥೆ ಕಾಲಕ್ರಮೇಣ ಇತ್ತೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಪನ್ಪುನ ನೋಂದಾಯಿತ ಸಂಸ್ಥೆಯಾದ ಇತ್ತೆ ಆತಂದು. ನಮ್ಮ ಈ ಶಾರದಾ ಮಹೋತ್ಸವ ಸಂಸ್ಥೆ ಫಸ್ಟಿಗೆ ನಮ್ಮ ರಾಜಮಾರ್ಗದ ಮರ್ಗಿಲ್ದು ಒಂಜಿ ಇಲ್ಲಿಯ ಭಜನಾ ಮಂದಿರ ಪ್ರಾರಂಭವಾಯಿನ ನಂತರ ಆಮೇಲೆ ಒಂಜಿ ಸಂತೋಷ್ ಕುಮಾರ್ ತುಕ್ಕೊಟ್ಟು ಮೇಲಿನ ಅಧ್ಯಕ್ಷತೆ ಇರ್ತದೆ ನಮ್ಮ ಒಂಜಿ ಆಮೇಲೆ ಫಸ್ಟ್ ಟೈಮ್ ಜಾಗದ ಇರ್ತದೆ ನಮ್ಮ ಶ್ರೀ ಶಾರದಾ ಸಭಾಭವನ ಪನ್ಪುನ ಒಂಜಿ ಮಂದಿರನ್ನು ಕಟ್ಟಿ ಅಲ್ಪ ಅವೇ ದುಮಗ್ ಅವು ಹೈವೇಗೆ ಪೋಯಿನದಾದ್ರೆ ಈ ಮೇಟ್ 16 ಸೆನ್ಸ್ ಜಾಗನ ನಮ್ಮ ಎತ್ತದು ಪರ್ಚೇಸ್ ಮಾಡ್ತದೆ ನೆಟ್ ನಮ್ಮ ಇತ್ತೆ ಭವ್ಯವಾಯಿನ ಮಂದಿರನ ನಿರ್ಮಾಣ ಮಾಡ್ತದ. ನಮ್ಮ ಈ ಶಾರದಾ ಮಹೋತ್ಸವ ಸಮಿತಿ ಖಾಲಿ ಉತ್ಸವಗೂ ಸೀಮಿತ ಒಂದೇ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗೆ ನಮ್ಮ ಪ್ರೋತ್ಸಾಹ ಕೊಡೋದಿಲ್ಲ. ನಮ್ಮ ನವರಾತ್ರಿ ಉತ್ಸವದ ಸಂದರ್ಭದ ದಸರಾ ಹಬ್ಬವನ್ನು ನಾಡ ಹಬ್ಬವಾದ ಆಚರಣೆ ಮಂತೊಂದು ಮೂಜಿನಾಲು ದಿನ ವಿಜೃಂಭಣೆಡು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಡಪ ಒಂದು ಬರೋದಿಲ್ಲ. ಐತೊಟ್ಟಿಗೆ ಪ್ರತಿ ಶುಕ್ರವಾರ ಶ್ರೀ ಶಾರದಾ ಮಹಿಳಾ ಮಂಡಳಿ ಬೊಕ್ಕ ಆದರ್ಶ ಮಿತ್ರ ಮಂಡಳಿದ ಸಹಭಾಗಿತ್ವಡು ಭಜನೆ ಲಲಿತ ಸಹಸ್ರನಾಮ ಬೊಕ್ಕ ಪೂಜೆ ನೇನು ನಡಪ ಮಂತ ಬರೋದಿಲ್ಲ. ಅಂಚೆ ಐತೊಟ್ಟಿಗೆ ನಮ್ಮ ಪರಿಸರದ ಆರ್ಥಿಕವಾದ ಹಿಂದುಳಿದ ಹೆಚ್ಚಿನ ಅನಾರೋಗ್ಯ ಪೀಡಿತ ಜನಗಳಿಗೆ ನಮ್ಮ ಆರ್ಥಿಕ ಸಹಕಾರ ಬರಬೇಕು. ಅಂಚೆನೆ ಪಾಪದ ಆರ್ಥಿಕವಾದ ಹಿಂದುಳಿದ ನಮ್ಮ ಅಧೀನೆಗೆ ಅಂಚೆನೆ ಮರಣದ ಸಂದರ್ಭಗಳು ನಮ್ಮ ಆರ್ಥಿಕ ಸಹಕಾರ ನೀಡಬೇಕು. ಅವೇ ಜನಗಳಿಗೆ ನಮ್ಮ ಸನ್ಮಾನ ಅಭಿನಂದನೆ ಕಾರ್ಯಕ್ರಮ ಮಾಡೋದು ಅವತ್ತೇ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡೋದು. ಪ್ರತಿ ವರ್ಷ ಆಗಸ್ಟ್ 15ರಂದು ಆದರ್ಶ ಮಿತ್ರ ಮಂಡಳಿ ಬಗ್ಗೆ ನಮ್ಮ ಸಮಿತಿ ಜಂಟಿ ಸ್ವಾತಂತ್ರ್ಯೋತ್ಸವ ನಗರದಲ್ಲಿ ಐದೊಟ್ಟಿಗೆ ಆಟೋಟ ಸ್ಪರ್ಧೆ ಅವತ್ತ ಆದರ್ಶ ವಿದ್ಯಾರ್ಥಿ ಬಂಧನ ಒಂಜಿ ವಿದ್ಯಾರ್ಥಿ ವಿತರಣಾ ಸಮಾರಂಭ ನಮ್ಮ ಬಂಧಗಳು ಬರುವುದಿಲ್ಲ. ಅಂತೆಯೇ ನಮ್ಮ ಅನೇಕ ಈ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು ನಮ್ಮ ಅನುಭವಗಳು ಬರೋದಿಲ್ಲ. ಅವೇ 20 ನಮ್ಮ ಜಾಗ ಪರ್ಚೇಸ್ ಮಾಡ್ತದ್ದು 2022 ನಮ್ಮ ಶಿಲಾನ್ಯಾಸ ಮಾಡ್ತದ್ದು ನಮ್ಮ ಸತೀಶ್ ಕುಂಪಲ ಬೇರ್ನ ನೇತೃತ್ವದ ಈ ಮಂದಿರ 1.5 ವರ್ಷದ ಉಲಾಯಿಡು ನಮ್ಮ ಕೆಳಗಿನ ಅಂತಸ್ತಿನ ಕಟ್ಟಡ ನಿರ್ಮಾಣ ಆಗ್ತದೆ. ಪರವೃದ್ಧ ಜನಗಳ ಸಹಕಾರ ಕೊಡ್ತೇವೆ. ಎಂಕಲು ನಮ್ಮ ಸತೀಶನ ಪಿರವಡು ಅರೇನು ಬುಡ್ನೇಜಿ ಎಂಕಿಲೇಗೆ ಮಂದಿರ ಆವಡೆ ಬಂದು ಆಂಡ ಸರ್ಕಾರದಲ್ಲಿ 30 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದಿತ್ತಂದು ಅವು ಸರ್ಕಾರದ ಬದಲಾವಣೆ ಆಯ್ನ ಸಂದರ್ಭಗಳು ಅವು ಕೈ ತತ್ತುಕೊಂಡು ಅಪಗ ಎಂಕಿಲೇಗೆ ಮಸ್ತ್ ಬೇಜಾರಾಗಿತ್ತಂದು ದಾದ ಮರ್ಮಿ ಅಪಗ ಸಸ್ತಾನೆ ಎಂಕ್ಲೆ ಪಾತ್ರೆ ಕೊಡ್ತಿತ್ತೇವೆ ನಿಕ್ಕು ದಾಲ ಪೋಟಿ ಹಚ್ಚಿ ಮಂದಿರ ಆಪುಂಡು ಗ್ಯಾರಂಟಿ ಯಾನುಲ್ಲೆ ನಿಖಲ ಬಿರೋಡು ಯಾನುಲ್ಲೆ ಮಂತ್ ಕೊಡ್ತೇ ಬಂದದ್ದು ಅಂಚೆನೆ ಅನ್ನ ಪಾತ್ರದ ಲೆಕ್ಕನೆ ನಂಗೆ ಅನ್ನ ಒಲ್ಲ ಸಹಕಾರದೊಟ್ಟಿಗೆ ನಮ್ಮ ಈ ಮಂದಿರ ಪರಿಪೂರ್ಣಗೊಂಡು ಇನಿ ನಮ್ಮ ಪ್ರಥಮ ನಮ್ಮ ವಾರ್ಷಿಕ ಈ ಮಂದಿರ ವಾರ್ಷಿಕ ಸಭೆ ನಮ್ಮ ಲೈತ ಅರೆಗೆ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಬಕ್ಕ ಮಾತಾ ಜಂಟಿ ಸಮಿತಿ ಪರವಾದ ಹೃತ್ಪೂರ್ವಕ ಧನ್ಯವಾದನ ನಾನು ಸಮರ್ಪಣೆ ಮಾಡ್ತಂದುಳ್ಳೆ. ಅಂಜಲಿ ನನ್ನ ಮಿಂತ ಅಲ್ಲ ನಮ್ಮ ಬಜೆಟ್ ಇತ್ತೀನಿ ರಟ್ಟರೆ ಕೊಟ್ಟಿದ್ದ ರಟ್ಟ ಅಂತಸ್ತದ ಆಂಡ ಆರ್ಥಿಕವಾದ ಒಂಚೂರು ಸಮಸ್ಯೆ ಏನಿದಾದ್ರೆ ಮಿತ್ತದ ಅಂತಸ್ತು ಬಾಕಿ ಆದ ಆಂಡ ಐನ ನಾವು ತುಂಬ ಸತ್ಯನ ನಾವು ಒಂದಾಲೊತ್ತಡೆ ಅವು ಆವಡು ಬಂದು ಯಾನು ಆಡ ಸಮಿತ ಪರವಾದ ಕೇಳಿಲ್ಲ. ನಮ್ಮ ನವರಾತ್ರಿ ಉತ್ಸವದ ಪಗ ಪ್ರತಿ ವರ್ಷ ಮೂಜಿನಾಲ್ದಿಂದ ನಮ್ಮ ಕಾರ್ಯಕ್ರಮವನ್ನು ಐಟ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ಈ ಕಾರ್ಯಕ್ರಮದೊಟ್ಟಿಗೆ ಅನ್ನದಾನ ಮಂತದ ಬರೋದಿಲ್ಲ. ನನ್ನ ದುಂಬಗಳ ಇಂಚನೆ ನಮ್ಮ ಈ ಸಂಸದ ಇಂಚಿನ ಕಾರ್ಯಕ್ರಮ ಮುಂದುವರಿಯಲು ನಿಖಲ ಮಾತ ಸಹಕಾರ ಉಪ್ಪಡು ಬಂದದ್ದು ಯಾನು ಪನೊಂದು ಎನ್ನ 2 ಪಾತ್ಯರ ಪ್ರಾಸ್ತಾವಿಕ ಭಾಷಣ ಮುಕ್ತಾಯಗೊಳಿಸುವ ಅವಕಾಶ
ನಮ್ಮ ಸಮಿತಿಯು ನಡೆದು ಬಂದ ಹಾದಿಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ರಾಜೇಶ್ KS ಇವರಿಗೆ ಧನ್ಯವಾದಗಳು ಸಲ್ಲಿಸುತ್ತಿದ್ದೇವೆ. ನಮ್ಮ ಈ ಸಭೆಯಲ್ಲಿ ಶ್ರೀ ಶಾರದಾ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಗವಂತ ಉಪಸ್ಥಿತರಿದ್ದರೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ನಮ್ಮ ಈ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ BJP ಜಿಲ್ಲಾಧ್ಯಕ್ಷರು, ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಕುಂಪಲ ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸೋಮನಾಥ ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ಶಾರದಾ ದೇವರನ್ನು ಭಕ್ತಿ ಪ್ರಾರ್ಥನೆ ಮಲ್ತೊಂದು ಶಾರದಾ ಮಹೋತ್ಸವ ಸಮಿತಿದ 44ನೇ ವರ್ಷದ ವಾರ್ಷಿಕ ಮಹಾಸಭೆ ಬೊಕ್ಕ ಉತ್ಸವ ಆಚರಣೆದ ಪೂರ್ವಭಾವಿ ಸಭೆ ತಾಯಿ ಒಂಜಿ ವೇದಿಕೆ ಪುನಃ ಅಧ್ಯಕ್ಷರು ಮೋಹನ್ ಶೆಟ್ರ್, ರಾಜೇಶ್ ಶೆಟ್ರ್, ಶೇಖರ್ ಅನ್ನೆ, ರಾಜೇಶರ್ ಬೊಕ್ಕ ಉಮೇಶ್ ಅನ್ನೆ, ಗೀತಕ್ಕ ಎದುರುಡುಪ್ಪನ ರಾಮಚಂದ್ರನ್ನೇ, ರವಿಶಂಕರ್, ಪ್ರಕಾಶ್ ಅನ್ನೆ, ತೋನ್ಸೆ ಅನ್ನೆ ಸೇರಿದ ಮಾತಾತ್ಮೇರೆ ಈ ಪರಿಸರ ಶಾರದೋತ್ಸವ ಒಂಜಿ ಅತ್ಯಂತ ವಿಜೃಂಭಣೆಡ ಆಪನ ಉತ್ಸವಲ ಐತೊಟ್ಟಿಗೆ ನಂಗೆ ಮಾತ ಇಡೀ ಊರಿಗೂ ಮಾದರಿಯಾದ ಉಪ್ಪುನಂಚಿನ ಒಂಜಿ ಸಂಸ್ಥೆ ಶಾರದೋತ್ಸವ ಮಹೋತ್ಸವ ಸಮಿತಿ. ಇನ್ನು ಭಾರಿ ಶೋಕದ ಒಂಜಿ ಸಭಾಂಗಣ ನಮ್ಮ ಮಾತೆಲ್ಲ ಸೇರ್ದು ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಲ್ಪನಾಗ ಮಸ್ತ್ ಸಂತೋಷ ಆಪುಂಡು. ದಯಪಂಡ ಈ ಪರಿಸರದ ಒಂಜಿ ಬೋರ್ಡ್ ಇತ್ತಂಡು, ಈತ ಶೋಕದ ಒಂಜಿ ಮಂದಿರ ಬೋರ್ಡ್ ಇತ್ತಂಡು, ಈ ಶೋಕದ ಒಂಜಿ ಸಾರ್ವಜನಿಕ ಚಟುವಟಿಕೆ ಮಲ್ಪನಂಚಿನ ಕೇಂದ್ರ ಬೋರ್ಡ್ ಇತ್ತಂಡು. ಮಾತ ವಿಷಯ ಎಲ್ಲ ಭಾರಿ ಅನುಕೂಲ ಒಪ್ಪುನಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಒಪ್ಪುನ ಒಟ್ಟಿಗೆ ಐಕ್ ತಕ್ಕ ರೀತಿಯಲ್ಲಿ ಭಾರಿ ಶೋಕದ ಉತ್ಸವಲ 44ನೇ ವರ್ಷದ ಉತ್ಸವಲ ಭಾರಿ ಪೊರ್ಲುಡು ಆವಡು ನೆಕ್ಕೋಸ್ಕರ ನಮ್ಮ ಮಾತೆರ್ಲ ಮುಲ್ಪ ಸೇರಿದ ಹೆಂಗೆ ಪೋಯಿನ ವಾರ ಮಹಿಳೆಯರನ್ನ ಒಂಜಿ ಸಮಿತಿ ಮುಲ್ಪ ಸೇರಿದಿತ್ತಾರೆ. ಭಾರಿ ಮಲ್ಲ ಸಂಖ್ಯೆಡು ಸೇರಿದು ಭಾರಿ ಶೋಕುಡು ಸಂಘಟನಾತ್ಮಕವಾಯಿನಂಚಿನ ಗೀತಕ್ಕ ಇದನ್ನ ನೇತೃತ್ವಡು ಕೆಲಸ ಪುರ ಆದಿತ್ಯನಿಗೆ ಭಾರಿ ಖುಷಿ ಅಂಡು. ದಯಪಂಡ ಸಂಘಟನಾತ್ಮಕವಾದ ಊರ್ದೋಲ ಒಟ್ಟಿಗೆ ಇತ್ತಂಡನೇ ಅವು ನಮ್ಮ ಹಿಂದುತ್ವ ಪಕ್ಕ ನಮ್ಮ ವಿಚಾರ ಅಂದು ಪೂರ ಗಟ್ಟಿಯಾರೆ ಸಾಧ್ಯ. ಈ ಹಿನ್ನೆಲೆಡು ಈ ಪರಿಸರ ಇಡೀ ಬೀರಿಡಿದು ಬರ್ತಿನ ನಮ್ಮ ತೊಕೋಟು ಮುಟ್ಟಲ ಕುಂಪಲ ಮಾತ ಪರಿಸರ ಇರ್ತಲ್ಲ ಮಾತೆರ್ಲ ಈ ಒಂಜಿ ಸಮಿತಿ ಉಪ್ಪು ನಿರ್ದಾತ್ರ ಮಾತೆರೆಗಳ ಒಂಜಿ ಭಾರಿ ಪ್ರೀತಿದ ಬಕ್ಕ ಮಾತೆರ್ನಲ್ಲ ಒಂಜಿ ವಿಶ್ವಾಸದ ಸಂಸ್ಥೆ ಶಾರದೋತ್ಸವ ಸಮಿತಿ. ನೆತ ಉತ್ಸವ ಅತ್ಯಂತ ಎಡ್ಡ ರೀತಿದ ನಡಪಾಡು ನನ್ನ ದುಂಬಗ್ಲ ಮೋನನ್ನೇ ಫನ್ಲೆಕ್ಕ ನನಾತ್ ಎತ್ತರಾಗ ನೇತ ಮಿತ್ತು ಪೀರ ಆಪನೇಕ ದೇವೇರ್ ಮಾತೆರೆಗಳ ಶಕ್ತಿ ಕೊರಡು ನಮ್ಮ ಉತ್ಸವ ಬಕ್ಕ ಸಾಮಾಜಿಕ ಚಟುವಟಿಕೆ ಬೇತೆ ಬೇತೆ ರೀತಿಯ ಧಾರ್ಮಿಕ ಚಟುವಟಿಕೆಯಲ್ಲೊಂದು ಪೂರ ಅತ್ಯಂತ ಯಶಸ್ವಿಯಾದ ನಡಪಡಂದು ಈ ಸಂದರ್ಭ ಶುಭ ಹಾರೈಸದು ಎನ್ನ ಪಾತ್ರನುಂತವೆ. ಜೈ ಕರ್ನಾಟಕ. ರಾತ್ರಿ ನಮ್ಮ ಹಳೆಯ ಸಮಿತಿಯಿಂದ ನಾವು ಪೂಜಿಸಲ್ಪಡುತ್ತಿದ್ದಂತಹ ಶ್ರೀ ಶಾರದಾ ಮಾತೆಯ ಭಾವಚಿತ್ರವನ್ನು ಶ್ರೀ ಗುಳಿಗ ದೈವದ ಕಲ್ಲನ್ನು ನೂತನ ಮಂದಿರಕ್ಕೆ ತಂದು ವಿವಿಧ ಧಾರ್ಮಿಕ ವಿಧಿವಿಧಾನ ಪೂಜೆಗಳನ್ನು ನಡೆಸಿದೆವು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟ್ಯಾಲಯ ರಿಜಿಸ್ಟರ್ ಪಜೀರ್ ಉಳ್ಳಾಲ ಇವರಿಂದ ನೃತ್ಯ ಕಾರ್ಯಕ್ರಮ ನಡೆದು ಜೊತೆಯಲ್ಲಿ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ತಾರೀಕು 7/10/24ರಂದು ನೂತನ ಶ್ರೀ ಶಾರದಾ ಮಂದಿರದಲ್ಲಿ ಬೆಳಿಗ್ಗೆ ಸ್ಥಳ ಶುದ್ಧಿ ಗಣಹೋಮ ನಡೆಸಿ ತುಲಾ ಲಗ್ನದಲ್ಲಿ ಶ್ರೀ ಶಾರದಾ ಮಾತೆಯ ಬೆಳ್ಳಿಯ ಬಿಂಬ ಪ್ರತಿಷ್ಠವನ್ನು ಶ್ರೀ ಮಧ್ವೇಶ್ ಭಟ್ ಅರ್ಚಕರು ಶ್ರೀ ಸೋಮನಾಥ ದೇವಸ್ಥಾನ ಇವರ ಪೌರೋಹಿತ್ಯದಲ್ಲಿ ನಡೆಸಲಾಯಿತು. ನಂತರ 10:30ಕ್ಕೆ ನವನಿರ್ಮಿತ ಶ್ರೀ ಶಾರದಾ ಮಂದಿರದ ಲೋಕಾರ್ಪಣೆಯನ್ನು ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಶ್ರೀ ವಜ್ರದೇಹಿ ಮಠ ಸಂಸ್ಥಾನಂ ಗುರುಪುರ ರವರಿಂದ ನಡೆಸಲಾಯಿತು. ಮಂದಿರ ಲೋಕಾರ್ಪಣೆ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ಪುನಃ ಸಂಜೆ 7 ಗಂಟೆಗೆ ಧಾರ್ಮಿಕ ಸಭೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಸಲಾಗಿ
ರಾಷ್ಟ್ರ ಪ್ರಶಸ್ತಿ ವಿಜೇತ ಥಂಡರ್ ಗೈಸ್ ಡ್ಯಾನ್ಸ್ ಫೌಂಡೇಶನ್ ಬಜ್ಪೆ ಇವರಿಂದ ಕ್ಷೇತ್ರ ಪುರಾಣ ಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗೂ ರಾತ್ರಿ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ತಾರೀಕು 8/10/24ರಂದು ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯದಿಂದ ಕೊಲ್ಯ ಕೋಟೆಕಾರ್ ವಲಯದ ಹಲವು ಭಜನ್ ತಂಡಗಳ ಸಹಕಾರದಿಂದ ಏಕಹ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂದಾ ದೀಪೋದ್ಘಾಟನೆಯನ್ನು ಜಯಶ್ರೀ ದಿನೇಶ್ ಅತ್ತವರ್ ದಂಪತಿಗಳು ಮೊಕ್ತೇಸರರು, ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಇವರಿಂದ ದೀಪ ಬೆಳಗಿಸುವ ಮೂಲಕ ನಡೆಸಿಕೊಟ್ಟರು. ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಂಜೆ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ಶಿಲ್ಪಿ ಉಮೇಶ್ ಬೋಳಾರ್ ಕೆಂಬುಡ್ಡೆ ಇವರ ಮನೆಯಿಂದ ಮೆರವಣಿಗೆಯೊಂದಿಗೆ ಶ್ರೀ ಶಾರದಾ ಮಂದಿರಕ್ಕೆ ಪುರಪ್ರವೇಶ ಮಾಡಲಾಯಿತು. ರಾತ್ರಿ ಪುನಃ ಅನ್ನ ಸಂತರ್ಪಣೆ ಮಾಡಲಾಯಿತು. ತಾರೀಕು 9/10/24ರಂದು ತುಲಾ ಲಗ್ನದಲ್ಲಿ ಶ್ರೀ ಶಾರದಾ ಮಾತೆಯ ವಿಗ್ರಹ ಪ್ರತಿಷ್ಠೆಯನ್ನು ಶ್ರೀ ಮಧ್ವೇಶ್ ಭಟ್ ಸೋಮೇಶ್ವರರವರು ನೆರವೇರಿಸಿದರು. 24ರ ಸಾಲಿನ 43 ವರ್ಷದ ವಿಗ್ರಹ ಕೊಡುಗೆಯನ್ನು ಶ್ರೀಮತಿ ಶೋಭಾಲಿಂಗಪ್ಪ ಪೂಜಾರಿ ಮತ್ತು ಮಕ್ಕಳು ದೇವಿಪ್ರಸಾದ್ ಕೊಲ್ಲಿ ಇವರು ನೀಡಿರುತ್ತಾರೆ. ವಿಗ್ರಹ ನಿರ್ಮಾಣವನ್ನು ಶ್ರೀ ಉಮೇಶ್ ಬೋಳಾರವರು ಮಾಡಿರುತ್ತಾರೆ. ಇವರೆಲ್ಲರಿಗೂ ಶ್ರೀ ಶಾರದಾ ಮಾತೆಯು ಆಯುರಾರೋಗ್ಯ ಸುಖ ಸಂತೋಷದೊಂದಿಗೆ ಸಕಲ ಐಶ್ವರ್ಯವನ್ನು ಒದಗಿಸಲೆಂದು ನಮ್ಮ ಪ್ರಾರ್ಥನೆ. ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಂಜೆ ಶ್ರೀ ರಾಮ ಭಜನಾ ಮಂದಿರ ಕೊಲ್ಯ, ಮಂಜುಳಾ ಪ್ರಭಾಕರ್ ಸಾಯಿ ಬಳಗ ಮಂಗಳೂರು ಇವರಿಂದ ಭಜನಾ ಕಾರ್ಯಕ್ರಮ ನಡೆದು ಮಹಾಪ್ರಸಾದ ಪೂಜೆಯೊಂದಿಗೆ ಅನ್ನ ಸಂತರ್ಪಣೆ ಹಾಗೂ ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಇವರ ಪ್ರಾಯೋಜಕತ್ವದಲ್ಲಿ ವಿಧಾತ್ರಿ ಕಲಾವಿದೆಯರ ಕುಡ್ಲ ಇವರಿಂದ ಅಭಿನಯಿಸಲ್ಪಟ್ಟ ದೈವರಾಜೆ ಶ್ರೀ ಬಬ್ಬುಸ್ವಾಮಿ ತುಳುನಾಟಕ ನಡೆಯಿತು. ತಾರೀಕು 10/10/2024ರಂದು ಸಂಜೆ ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ ಕೊಲ್ಯರವರಿಂದ ಭಜನಾ ಕಾರ್ಯಕ್ರಮ ನಡೆದು ನಂತರ ಮಾತೃ ಸಂಗಮ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡೆಯೂರವರ ಮುಖಾಂತರ ವಿವಿಧ ಮಹಿಳಾ ಅತಿಥಿಗಳ ಸಹಯೋಗದೊಂದಿಗೆ ನಡೆಯಿತು. ರಾತ್ರಿ ಮಹಾಪೂಜೆಯೊಂದಿಗೆ ಅನ್ನ ಸಂತರ್ಪಣೆ, ಅದೇ ರೀತಿ ರಾತ್ರಿ ಸ್ಥಳೀಯ ಪ್ರತಿಭೆಗಳಿಂದ ಶಾಸ್ತ್ರೀಯ ದೇಶಭಕ್ತಿ ಮತ್ತು ಜಾನಪದ ನೃತ್ಯ ವೈಭವ ನಡೆಯಿತು. ರಾತ್ರಿ 11/10/24ರಂದು ಬೆಳಿಗ್ಗೆ ಧಾರ್ಮಿಕ ಸಭಾ ಸಮಾರೋಪ ಕಾರ್ಯಕ್ರಮಗಳೊಂದಿಗೆ ನಡೆಸಲಾಗಿ ಮಧ್ಯಾಹ್ನ ಮಹಾಪೂಜೆಯೊಂದಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 5:00ರಿಂದ ಶ್ರೀ ಕೃಷ್ಣ ಭಜನಾ ಮಂಡಳಿ ದ್ವಾರಕಾನಗರ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಜ್ಞಾನ ಮಂದಿರ ಕೊಲ್ಯ ಇವರಿಂದ ಭಜನೆ ನಡೆದು ನಂತರ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಶ್ರೀ ತೋನ್ಶೆ ಪುಷ್ಕಲ್ರವರ ನಿರ್ದೇಶನದಲ್ಲಿ ಭಕ್ತಿ ಭಾವ ಸಂಗೀತ ಚಿತ್ರವೈಭವ ಕಾರ್ಯಕ್ರಮ ನಡೆಯಿತು. ರಾತ್ರಿ ಮಹಾಪೂಜೆಯೊಂದಿಗೆ ವಿಶೇಷ ರಂಗಪೂಜೆ ನಡೆದು ಪ್ರಸಾದದ ವಿತರಣೆಯಾಗಿ ಅನ್ನ ಸಂತರ್ಪಣೆ ಕೂಡ ನಡೆಯಿತು. ತಾರೀಕು 12/10/2024ರಂದು ಶನಿವಾರ ಮಧ್ಯಾಹ್ನ ಪೂಜೆಯಾಗಿ ಅನ್ನ ಸಂತರ್ಪಣೆ ನಡೆದು ಸಂಜೆ 6:30ರಿಂದ ಶ್ರೀ ಶಾರದಾ ಮಾತೆಯ ವಿಸರ್ಜನಾ ಶೋಭಾಯಾತ್ರೆಯ ಪೂಜೆಯನ್ನು ನಡೆಸಲಾಗಿ ಶ್ರೀ ಮಾತೆಯನ್ನು ವೇದಿಕೆಯಿಂದ ಇಳಿಸಿ ಮೊದಲಿನ ರೀತಿಯಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ತಾರೀಕು 8/10/2024ರಿಂದ ತಾರೀಕು 12/10/2024ರವರೆಗೆ ಉತ್ಸವದಂದು ಸುಮಾರು 28 ಜೋಡಿ ದಂಪತಿಯವರಿಂದ ಬೆಳಿಗ್ಗೆ ದೀಪ ಪ್ರಜ್ವಲಿಸಿ ಆಯಾ ದಿನದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಭಾಗಿಯಾದ 28 ಜೋಡಿ ದಂಪತಿಗಳಿಗೂ ಸಮಿತಿ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಿದ್ದೇವೆ. ತಾರೀಕು 6/10/24ರಿಂದ ತಾರೀಕು 12/24ರವರೆಗೆ ನಡೆದಂತಹ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ನಮಗೆ ಕಾರ್ಯನಿರ್ವಹಿಸಿದ ಪ್ರವೀಣ್ ಎಸ್ ಕುಂಪಲ, ಆಶಿಕ್ ಗೋಪಾಲಕೃಷ್ಣ ಮಾಡೂರು, ರಾಜೇಂದ್ರ ಪ್ರಸಾದ್ ಎಕ್ಕರ್, ಕುಮಾರಿ ವಾರಿಣಿ ಆಚಾರ್ಯ, ಪ್ರವೀಣ್ ಬಸ್ತಿ, ಶ್ರೀ ತೋನ್ಶ ಪುಷ್ಕಲ್ ಕುಮಾರ್, ಶ್ರೀ ಜಗಜೀವನ್, ಕುಮಾರಿ ಕೀರ್ತನಯುಗೆ ಇವರೆಲ್ಲರೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮೊಂದಿಗೆ ಸಹಕರಿಸುತ್ತಾರೆ. ಇವರೆಲ್ಲರಿಗೂ ಜಂಟಿ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ತಾರೀಕು 9/10/24ರಿಂದ ತಾರೀಕು 12/10/24ರವರೆಗೆ ಪ್ರತಿದಿನ ಬೆಳಿಗ್ಗೆ ಶ್ರೀ ಶಾರದಾ ಮಹಿಳಾ ಮಂಡಳಿಯರಿಂದ ಲಲಿತ ಸಹಸ್ರನಾಮ ಪಠಣ ಭಜನಾ ಕಾರ್ಯಕ್ರಮಗಳನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿರುವ ಶ್ರೀ
ರಾಮ ಭಜನಾ ಮಂಡಳಿ ಕೊಲ್ಯ, ಮಂಜುಳಾ ಪ್ರಭಾಕರ್ ಸಾಯಿ ಬಳಗ ಮಂಗಳೂರು, ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ ಕೊಲ್ಯ, ಶ್ರೀ ಕೃಷ್ಣ ಭಜನಾ ಮಂಡಳಿ ದ್ವಾರಕನಗರ ಕೊಲ್ಯ, ಬ್ರಹ್ಮಶ್ರೀ ನಾರಾಯಣ ಗುರು ಜ್ಞಾನಬಂದಿರ ಕೊಲ್ಯ ಇವರೆಲ್ಲರಿಗೂ ಜಂಟಿ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಾರ್ಷಿಕ 2024-25ನೇ ಸಾಲಿನ ಲೆಕ್ಕಪತ್ರ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಳ್ಳಿ ರಿಜಿಸ್ಟರ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಎಚ್ ಇವರು. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮಹಿಳಾ ಮಂಡಳಿಯ ಶ್ರೀಮಂತ ಅಧ್ಯಕ್ಷರಿಗೂ ಸೇರಿದಂಥ ಟ್ರಸ್ಟಿಗಳಿಗೂ, ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಸರ್ವ ಸದಸ್ಯರಿಗೂ, ಸಾರ್ವಜನಿಕ ಬಂಧುಗಳಿಗೂ ವಂದಿಸುತ್ತಾ, ನಾನು ಓದಲಿಕ್ಕಿಲ್ಲ ನಿಜವಾಗಿ, ಆದರೆ ಕೋಶಾಧಿಕಾರಿ ಓದಬೇಕು. ಅವರೊಂದು ಲೆಕ್ಕ ನಾವು ಜಂಟಿ ಮಾಡ್ತಿದ್ದರಿಂದ ನನ್ನ ಸ್ವಲ್ಪ ಓದಿ ಅಂತ ಕೇಳ್ಕೊಂಡಿದ್ದಕ್ಕೆ ಓದ್ತಾ ಇದ್ದೇನೆ. ಆ ಪ್ರಕಾರವಾಗಿ ಈಗ ವರದಿ ಓದಿದರು. ವರದಿ ಆಗಲಿ ಲೆಕ್ಕಪತ್ರ ಆಗಲಿ ಯಾಕೆ ನಾವು ಓದ್ತೇವೆ ಅಂದರೆ, ವರ್ಷದಲ್ಲಿ ಒಂದು ದಿವಸ ನಾವು ಇಷ್ಟನ್ನು ಸೇರುವಾಗ ಕೂಲಂಕುಷವಾಗಿ ನಮ್ಮ ಎಲ್ಲ ಒಂದು ವಿಚಾರನ ನಾವು ಇಷ್ಟೊಂದು ಹಣ ಎಲ್ಲ ತಗೊಳ್ಳುವಾಗ, ವಸ್ತು ತಗೊಳ್ಳುವಾಗ ಸಾರ್ವಜನಿಕ ವಿವರಣೆ ಕೊಡತಕ್ಕ ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಹೊತ್ತಾದರೂ ನಮ್ಮ ಕೆಲಸನ ಮುಂದುವರಿಸಬೇಕು ಅಂತ ಮೊದಲಿಂದ ನಮ್ಮ ಒಂದು ಸಮಿತಿಯ ವಾಡಿಕೆ ಪ್ರಕಾರ ಲೆಕ್ಕಪತ್ರನ ನಾವು ಮಂಡಿಸ್ತಾ ಇದ್ದೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 5 ನಿಮಿಷ ಆಗ್ಬೋದು, ತಾಳ್ಮೆಯಿಂದ ಎಲ್ಲರೂ ಕೇಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ಸ್ವಲ್ಪ ಅಕ್ಷರ ಎಲ್ಲ ಬರುವುದರಿಂದ ಕನ್ನಡದಲ್ಲೇ ಹೇಳ್ತೇನೆ. ತುಳುವಿನಲ್ಲಿ ಸ್ವಲ್ಪ ಅದು ಮಾತಾಡಿದ್ರು ಕನ್ನಡ ಮಿಕ್ಸ್ ಆಗ್ತದೆ, ಅದನ್ನು ಕನ್ನಡದಲ್ಲೇ ಆ ವಿಷಯನ ಲೆಕ್ಕನ ಹೇಳ್ತಾ ಇದ್ದೇನೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ ಇದರ ತಾರೀಕು 1/4/2024ರಿಂದ 31/3/25ವರೆಗಿನ ಈ ಒಂದು ಟ್ರಸ್ಟಿನ ಆಯಾ ವ್ಯಯದ ಲೆಕ್ಕಗಳು. ನಮ್ಮ ಉತ್ಸವಕ್ಕೆ ಇದರಲ್ಲಿ ಈ ಸರಿ ತುಂಬ ಗಣನೀಯವಾದಂಥ ಲೆಕ್ಕಪತ್ರ ಬಂದಿದೆ. ಯಾಕೆಂದರೆ ಕಟ್ಟಡ ಸಮಿತಿ ನಾವು ಸ್ಕ್ಯಾನರ್ ಎಲ್ಲ ಮಾಡಿದ್ದರಿಂದ ನಮ್ಮ ಭಕ್ತಾಭಿಮಾನಿಗಳು ಹೊರದೇಶದಿಂದ, ಊರಿನಿಂದ, ಎಲ್ಲ ಕಡೆಯಿಂದ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಷ್ಟು ಹಣ ಬಂದದ್ದು ನಾವು ಕಟ್ಟಡ ಸಮಿತಿಗೆ ಹಾಕಿದ್ದೇವೆ. ಈಗಾಗಲೇ ನಮ್ಮ ಕೋಶಾಧಿಕಾರಿ ಹೇಳಿದರು, ಅದರಲ್ಲಿ ಇರುವಂಥ ಲೆಕ್ಕ ಕಟ್ಟಡ ಸಮಿತಿ ಲೆಕ್ಕ ಇದರಲ್ಲಿ ಈಗ ಬರುವುದಿಲ್ಲ. ಯಾಕೆಂದರೆ ಅದು ಪ್ರತ್ಯೇಕ ಲೆಕ್ಕ ಪತ್ರ ಆಗಿ ಆಡಿಟ್ ಆಗಿ ಮುಂದಿನ ಸಭೆಯಲ್ಲಿ ನಿಮಗೆ ಪ್ರತಿಯೊಂದು ವಿಷಯನ ವಿವರಣೆ ಕೊಡ್ತಾ ಇದ್ದೇವೆ. ಈಗ ಖಾಲಿ ಇವತ್ತು ನಾವು ಹೇಳೋದು ನಮ್ಮ ಶಾರದಾ ಸೇವಾ ಟ್ರಸ್ಟ್ನ ಉತ್ಸವದ ಲೆಕ್ಕ ಮಾತ್ರ. 1/4/24ಕ್ಕೆ ಪ್ರಾರಂಭದ ಚಿಲ್ಕು ಕೈಯಲ್ಲಿ 6,053.15 ಬ್ಯಾಂಕ್ ಖಾತೆಯಲ್ಲಿ 1,14,656.91 ಒಟ್ಟು 1,20,710 ನಮ್ಮ ಹತ್ರ ಇತ್ತು. ಆನಂತರ ನಮಗೆ ಒಂದು ವಿದ್ಯಾನಿಧಿ, ಇದು ಕ್ಷೇಮನಿಧಿ ಅಂತ ಮಾಡಿದೆವು. ಆ ಕ್ಷೇಮನಿಧಿಯಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರೆಲ್ಲ ಸುತ್ತಮುತ್ತ ಕೊಡುವಾಗ ಅದಕ್ಕೊಂದು ಕ್ಷೇಮನಿಧಿ ಇರಲಿ ಅಂತ ಮಾಡಿ ಆ ಒಂದು ಕ್ಷೇಮನಿಧಿ ಉದ್ಘಾಟನೆ ಮಾಡಿ ಆ ಒಂದು ವ್ಯವಸ್ಥೆನ ಮಾಡಿದ್ದೇವೆ. ಅದೇ ಪ್ರಕಾರ ಪ್ರಶಾಂತ್ ಲೋಕಾಯಪಾಲ್ ಇವರ ಅನಾರೋಗ್ಯ ನಿಮಿತ್ತ 19,860, ಕಾರ್ಗಿಲ್ 25 ವರ್ಷ ಆದ ಕಾರಣ ಅದಕ್ಕೊಂದು ಬ್ಯಾನರ್ ಹಾಕುವ ಸಲುವಾಗಿ 1,500, ಕಿರಣ್ ಮಾಡೂರು ಅಸೌಖ್ಯದ ನಿಮಿತ್ತ 2,500, 2024ರ ಮಹಾಸಭೆಗೆ 13,200, DK ನವೀನ್ ಅವರೊಂದು ಅವರ ಹಣ ಹಾಕಲಿಕ್ಕೆ ಪರಿಶೀಲನೆ ಮಾಡಿದ್ದು ₹5 ಸ್ಕ್ಯಾನರ್ಗೆ ಹಾಕಿದ್ದಾರೆ, ಅದು ಬಂದಿದೆ. ಶ್ರೀ ಶಾರದಾ ಮಾತೆಯ ಬೆಳ್ಳಿಯ ಬಿಂಬಕ್ಕೆ 5,31,000 ನಮ್ಮ ರಸೀದಿಯಲ್ಲಿ ಬಂದಿದೆ. ಆಮೇಲೆ ಸಾರ್ವಜನಿಕವಾಗಿ ಕೆಲವು ಬಂದಿದೆ, ಅದು ಮತ್ತೆ ಹೇಳ್ತೀನಿ. ನಮ್ಮ ರಸೀದಿಯಲ್ಲಿ 5,31,000 ಬಂದಿದೆ. ಆಮೇಲೆ ಕಟ್ಟಡ ಸಮಿತಿಗೆ ನಮ್ಮ ಖಾತೆಗೆ ಒಂದು 60,000 ಬಂದಿತ್ತು, ಅದನ್ನು ಮತ್ತೆ ಆ ಕಡೆ ಹಾಕಿದ್ದೇವೆ, ಅದು ಮುಂದೆ ಲೆಕ್ಕದಲ್ಲಿ ಬರ್ತದೆ. ಅದರಲ್ಲಿ ನೀತಾ, ಕಾರ್ತಿಕ್ ಹೋಟೆಲ್, ರಿಯಾ ಮಂಜುಳ 10,000, ಕಾರ್ತಿಕ್ ಪ್ರಭು 5,000, ಜಿತೇಂದ್ರ ಶೆಟ್ಟಿ ತಲಪಾಡಿ 25,000, ಜಯಂತ್ ಕೊಂಬಲ 10,000, ಇದು 60,000. ಮತ್ತೊಂದು ಸೌಮ್ಯಾಕಿ ಅಂತ 5,000. ಹದಿನೈದು 9/24 ಪ್ರಥಮ ನಮ್ಮ ಕಲೆಕ್ಷನ್ 5 ಬಳಗ ಹೋಗ್ತದೆ ಯಾವಾಗಲೂ. ಪ್ರಥಮವಾಗಿ ಶೇಖರ್ ಬಳಗ. ನಾನು ರಸೀದಿಯನ್ನು ಓದಿದರೆ ಟೈಮ್ ಆಗ್ತದೆ, ಆದ್ದರಿಂದ
ಅದರ ಟೋಟಲ್ ಮತ್ತು ಇದನ್ನು ಹೇಳ್ಕೊಂಡು ಹೋಗ್ತೇನೆ. ಶೇಖರ್ ಬಳಗ ಒಟ್ಟು 52,478 ರೂಪಾಯಿ. ಅದರಲ್ಲಿ ಬ್ಯಾಂಕ್ ಸ್ಕ್ಯಾನರ್ 9,151, ನಗದು ಆವತ್ತು ಸಿಕ್ಕಿದ್ದು 43,327. ಅಶೋಕ ಬಳಗ 28,983, ಬ್ಯಾಂಕ್ ಸ್ಕ್ಯಾನರ್ಗೆ ಬಿದ್ದ 1,650, ನಗದಿಗೆ 27,333. ಪ್ರವೀಣ್ ಬಳಗ 42,532, ಸ್ಕ್ಯಾನರ್ಗೆ ಬಿದ್ದದ್ದು 7,500, ನಗದು 35,032. ಮಹೇಶ್ ಬಳಗ 80,324, ಸ್ಕ್ಯಾನರ್ಗೆ ಬಿದ್ದದ್ದು 500, 79,224 ಕ್ಯಾಶ್. ಕಿಶೋರ್ ಬಳಗ 88,779, ಸ್ಕ್ಯಾನರಲ್ಲಿ 23,492, ನಗದಿನಲ್ಲಿ 65,287. 22 ತಾರೀಕಿಗೆ 2ನೇ ಕಂತಲ್ಲಿ ಶೇಖರ್ ಬಳಗ 37,514, ಸ್ಕ್ಯಾನರ್ನಲ್ಲಿ 1,600, ಕ್ಯಾಶಲ್ಲಿ 35,914. ಅಶೋಕ್ ಬಳಗ 84,333, ಸ್ಕ್ಯಾನರ್ನಲ್ಲಿ 13,651, ನಗದು 70,682. ಪ್ರವೀಣ್ ಬಳಗ 56,373, ಸ್ಕ್ಯಾನರ್ನಲ್ಲಿ 13,904, ನಗದಿನಲ್ಲಿ 42,469. ಮಹೇಶ್ ಬಳಗ 50,287, 50,287, ಬ್ಯಾಂಕ್ನಲ್ಲಿ ಸ್ಕ್ಯಾನರ್ನಲ್ಲಿ 201, ನಗದು 50,086. ಕಿಶೋರ್ ಬಳಗ 91,678, ಬ್ಯಾಂಕ್ ಸ್ಕ್ಯಾನರ್ 18,552, ನಗದು 73,626. ಶೇಖರ್ ಬಳಗ 29ನೇ ತಾರೀಕು 3ನೇ ಕಂತಲ್ಲಿ ಶೇಖರ್ ಬಳಗ 21,552, ಬ್ಯಾಂಕ್ ಸ್ಕ್ಯಾನರ್ 1,211, ನಗದು 20,341. ಅಶೋಕ್ ಬಳಗ 23,342, ಬ್ಯಾಂಕ್ ಸ್ಕ್ಯಾನರ್ 800, ಕ್ಯಾಶಲ್ಲಿ 22,542. ಪ್ರವೀಣ್ ಬಳಗ 28,952, 5,000 ಸ್ಕ್ಯಾನರ್, ನಗದಿನಲ್ಲಿ 23,952. 29 ಕಿಶೋರ್ ಬಳಗ 27,511, ಬ್ಯಾಂಕ್ ಸ್ಕ್ಯಾನರ್ 5,150, ನಗದು 22,361. VIP ರಸೀದಿ ಪುಸ್ತಕ ಒಟ್ಟದು 100 ರಸೀದಿ. ಆ ಲೆಕ್ಕದಲ್ಲಿ 4,09,851. ಅದರಲ್ಲಿ ನಮ್ಮ ಲೆಕ್ಕಕ್ಕೆ ಬರದೆ ಚೆಕ್ ನಾವು ಬ್ಯಾಂಕಿಗೆ ಹಾಕಿದ್ದಾರೆ ಕೋಶಾಧಿಕಾರಿ 37,500, ಅದು ಪ್ರತ್ಯೇಕ ಲೆಕ್ಕ. ಅದು ವೇಣುಗೋಪಾಲ್ ಶೆಟ್ಟಿ ಶಾಮಿಯಾನ 10,000, ಹೇಮಲತಾ ಅನಿಲ್ 2,500, ಸಂತೋಷ್ ಕುಮಾರ್ ರೈ ಬೋಳಿಯಾರ್ 25,000. ಆ 37,500 ಕಳೆದು ನಮ್ಮ ಲೆಕ್ಕದಲ್ಲಿ 3,72,351. ಅದರಲ್ಲಿ ಬ್ಯಾಂಕ್ ಅಕೌಂಟಿಗೆ 75,101, ಕ್ಯಾಶಲ್ಲಿ 2,97,250. ಹೊರೆ ದಿಬ್ಬಣ ಮುಹೂರ್ತ ಹೊರೆ ಕಾಣಿಕೆ ದಿವಸ AJ ಶೇಖರ್ 50 ರೂಪಾಯಿ 50,000, ಮತ್ತು ಬಾಕಿ ರಸೀದಿಯೆಲ್ಲ ಸೇರಿ 1,28,267. ಆ ದಿನ ಬ್ಯಾಂಕ್ ಸ್ಕ್ಯಾನರ್ 501, ಒಟ್ಟು ಕ್ಯಾಶ್ 1,27,761 ಬಂದಿದೆ. ಹಳೆಯ ಸಾಮಗ್ರಿ ಪೂಜಾ ಸಾಮಗ್ರಿ ಎಲ್ಲ ಸಾಮಾಂತರ ವಿಲೇವಾರಿ ಮಾಡಿದ್ದು 8,100. ಸೋಮವಾರ ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆ. ಇದರಲ್ಲಿ ಕಲೆಕ್ಷನು ಎಲ್ಲ ಸೇರಿ VIP 28,851, 32,106, 42,022. ರಂಗಪೂಜೆ 2,000, ಹೂವಿನ ಪೂಜೆ 43, 4,300, ಕುಂಕುಮಾರ್ಚನೆ 34,200, ಕರ್ಪೂರಾರ್ತಿ 4, 40 ರೂಪಾಯಿ. ಹೂವಿನ ಪೂಜೆ 100 ರೂಪಾಯಿ ಹಾಗೆ, ಕುಂಕುಮಾರ್ಚನೆ 50 ರೂಪಾಯಿ ಹಾಗೆ, ಕರ್ಪೂರಾರ್ತಿ 10 ರೂಪಾಯಿ ಹಾಗೆ, ರಂಗಪೂಜೆ 1,000 ಹಾಗೆ. ಒಟ್ಟು 1,10,519. ಬ್ಯಾಂಕ್ ಸ್ಕ್ಯಾನರ್ 19,262, ನಗದು 91,257. ಮಂಗಳವಾರ ಕೌಂಟರ್ ಜನರಲ್ ರಸೀದಿ 46,201, 750, 5,500, 26,711, ವಸ್ತು ರೂಪದ 1,000. ಹೂವಿನ ಪೂಜೆಯಲ್ಲಿ ಬಂದದ್ದು 200, 37 ಪೂಜೆ 3,700, 42 ಪೂಜೆ 4,200. ಕುಂಕುಮಾರ್ಚನೆಯಲ್ಲಿ ಬಂದು 50 ಪೂಜೆ 2,500, ಕರ್ಪೂರಾರ್ತಿ 24, 240 ರೂಪಾಯಿ. ರಂಗಪೂಜೆ ಅವತ್ತು 1 ಹೋಗಿದೆ 1,000. ಆನಂದ ಕುಂಪಲವರಿಂದ ಕಟ್ಟಡ ಸಮಿತಿಗೆ ಬಂದ ಬಾಬ್ತು 15,000. ಒಟ್ಟು 1,07,002 ರೂಪಾಯಿ.
ಬ್ಯಾಂಕ್ ಸ್ಕ್ಯಾನರ್ 25,301, ನಗದು 81,701. 9ನೇ ತಾರೀಕು ಬುಧವಾರ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆ ದಿವಸ ಜನರಲ್ ರಸೀದಿ ಕೌಂಟರ್ನಲ್ಲಿ 49,170, 31,980, 53,665, 25,203, 10,400. ವಿಶ್ವನಾಥ್ ಅವರಿಗೆ ಕೊಟ್ಟ ಪುಸ್ತಕದಲ್ಲಿ ಅವರದ್ದು ಅರ್ಧ ಪುಸ್ತಕ ಕೌಂಟ್ರಿಗೆ ಬಂದಿತ್ತು ಆವತ್ತು. ಅದು 55,91 ರಸೀದಿಯಿಂದ 5,600 ಕೌಂಟರ್ನಲ್ಲಿ 28,966. ವಸ್ತು ರೂಪದ ಪುಸ್ತಕದಲ್ಲಿ 2,000. ಹೂವಿನ ಪೂಜೆ ಒಂದು 19, 1,900, ಒಂದು 58, 5,800, ಒಂದು 87, 8,700, ಒಂದು 57, 5,700. ಕುಂಕುಮಾರ್ಚನೆ ಒಂದು 95, 4,750, 26,300. ಕರ್ಪೂರಾರತಿ 48, 480, 13, 130. ರಂಗಪೂಜೆ ಆವತ್ತು 4 ಹೋಗಿದೆ ರಸೀದಿ 4,000. ಒಟ್ಟು 2,34,144. ಬ್ಯಾಂಕ್ ಸ್ಕ್ಯಾನರ್ 25,204, ನಗದು 2,08,940. ಕಟ್ಟಡ ಸಮಿತಿಗೆ ಬಂದ ಬಾಬ್ತು ಪ್ರಶಾಂತ್ ಶೆಟ್ಟಿ ಉಳ್ಳಾಳ 28,000, KR ಚಂದ್ರ ರಾಮಚಂದ್ರ ಶೆಟ್ಟಿ ಸೋಮೇಶ್ವರ 25,000, ಮೋಹನ್ ದಾಸ್ ಶೆಟ್ಟಿ ಕಲತ್ತಡಿ 5,000. ಗುರುವಾರ ಕೌಂಟರ್ ಒಟ್ಟು 58,500. 10 ತಾರೀಕಿಗೆ ಗುರುವಾರ ಕೌಂಟ್ರಲ್ಲಿ ಬಂದದ್ದು ಒಂದು 21,994, 35,121, 25,850, 38,202. ವಸ್ತು ರೂಪ 1,900, 51,800. ಇವೆಲ್ಲ ಸಾಮಾನ್ಯ ರಸೀದಿ. ಹೂವಿನ ಪೂಜೆಯಲ್ಲಿ 46, 4,600, 11,100, ಮತ್ತೊಂದು 43, 4,300, 76, 7,600, 38, 3,800. ಕುಂಕುಮಾರ್ಚನೆ 5, 250, 70, 3,500, 51ರಲ್ಲಿ 25,50. ಕರ್ಪೂರಾರ್ಥ 15ರಲ್ಲಿ 150, 27, 270. ರಂಗಪೂಜೆ ಆವತ್ತು 4, ಒಟ್ಟು 4,000. 2,06,993. ಬ್ಯಾಂಕ್ ಸ್ಕ್ಯಾನರ್ನಲ್ಲಿ 12,581. ಕ್ಯಾಶ್ 1,94,412. ಶುಕ್ರವಾರ ಕೌಂಟರ್ ರಂಗಪೂಜೆ ದಿವಸ ಜನರಲ್ ರಸೀದಿಯಲ್ಲಿ 68,467, 40,431, 78,040, 47,806, 64,864. ಹೂವಿನ ಪೂಜೆ 5,400, 2,400, 9,800, 6,200, 9,600. ಕುಂಕುಮಾರ್ಚನೆ 1,500, 3,400, 1,200, 2,450. ಕರ್ಪೂರಾರತಿ ಒಂದು 90 ರೂಪಾಯಿ, ಒಂದು 240, ಒಂದು 100 ರೂಪಾಯಿ. ರಂಗಪೂಜೆ ಆವತ್ತು 18,000, 18 ಕೂಪನ್ ಹೋಗಿದೆ. 3,59,988. ಬ್ಯಾಂಕ್ ಸ್ಕ್ಯಾನರ್ 57,813. ನಗದು 3,02,175. ಶನಿವಾರ ವಿಸರ್ಜನಾ ಪೂಜೆಯಲ್ಲಿ ಕೌಂಟರ್ ಜನರಲ್ ರಸೀದಿ 81,109, 3,401, 27,626, 18,461, 6,400, 25,781, 3,300. ಹೂವಿನ ಪೂಜೆ 200, 400, 10,000. ಕುಂಕುಮಾರ್ಚನೆ 1,600, 2,750, 2,650. ಕರ್ಪೂರಾರ್ತಿ 280, 180, ಒಟ್ಟು 1,84,138. ಬ್ಯಾಂಕ್ ಸ್ಕ್ಯಾನರ್ 38,529. ಕ್ಯಾಶಲ್ಲಿ 1,45,609. ಉತ್ಸವದ 2 ಕಾಣಿಕೆ ಡಬ್ಬಿಯಲ್ಲಿ 1,73,810. ಹರಕೆ ಸೀರೆ ಏಲಂ 10ನೇ ತಾರೀಕಿನ ದಿವಸ 23,200, 11ನೇ ತಾರೀಕಿನ ದಿವಸ 23,300, 12ನೇ ತಾರೀಕು 47,850, 14ನೇ ತಾರೀಕು ಒಬ್ಬ ಭಕ್ತಾದಿಯವರ 1,000 ರಸೀದಿ ಅದರಲ್ಲಿ ಮಾಡಿದೆ 1,000. 25 ತಾರೀಕು ಉಳಿದ ಕೊನೆಯ ಸೀರೆಗಳ ಬಾಕಿ 8,850. ಒಟ್ಟು 1,04,200 ಸೀರೆ ಆಲಂನಲ್ಲಿ ಬಂದಿದೆ. ಬ್ಯಾಂಕ್ ಸ್ಕ್ಯಾನರ್ 52,100, ಕ್ಯಾಶಲ್ಲಿ 52,100. ವಸ್ತು ರೂಪದ ರಸೀದಿ 8,100. ವಿಶ್ವನಾಥ ಕೊಲ್ಯ ಟ್ರಸ್ಟಿ ಸಂಘಟನಾಕಾರಿ ಇವರಿಗೆ ಕೊಟ್ಟ ಪುಸ್ತಕದಲ್ಲಿ ಒಂದು ಪುಸ್ತಕ 55/01/5525 1,53,344. ಒಂದು 55/76 55/90 1,05,503. ಒಂದು 51 55 55
56 ಮತ್ತೆ ಕೌಂಟ್ರಿಗೆ ಹೋಗಿದೆ. ಅದು 71,555. ಒಟ್ಟು ಅವರದು 3,30,402. ಬ್ಯಾಂಕಲ್ಲಿ 1,41,891. ಕ್ಯಾಶಲ್ಲಿ 1,88,511. ಪ್ರಕಾಶ್ ಅಚ್ಚಿಯವರಿಗೆ ಕೊಟ್ಟ ಪುಸ್ತಕದಲ್ಲಿ 50,501. ಬ್ಯಾಂಕಲ್ಲಿ 12,400. ನಗದು 38,101. ಕಟ್ಟಡಕ್ಕೆ ಬಂದ ಬ್ಯಾಂಕ್ ವಾಕ್ತು ರಂಜನ್ ಶೆಟ್ಟಿ 10,100. ರಮೇಶ್ ಟೈಲರ್ ಇನ್ ಫ್ಯಾಷನ್ 5,000. ಶೈಲೇಂದ್ರ ಕುಟುಂಬದ 10,000. ಸುನೀಲ್ ಕುಮಾರ್ ಕೇರ್ ಆಫ್ ಜಯಂತ್ ಕುಮಾರ್ 25,000. ದೇವಕಿ ಎಸ್ ಐ ಅವ್ರದ್ದು 1,00,000. ನೀತೇಶ್ ಕುಮಾರ್ ಡಿ 5,000. ಇದರಲ್ಲಿ ವೆಲ್ ವಿಷರ್ಸ್ ಅಂತ ಕೊಟ್ಟಿದ್ದಾರೆ 1,00,000. ಅದು ನಮಗೆ VIP ರಸೀದಿಲ್ಲ ಲೆಕ್ಕ ಸೇರ್ಪಡೆ ಆಗಿದೆ. 1,00,000 ಇಲ್ಲಿ ಪ್ರತ್ಯೇಕ ಬರುವುದಿಲ್ಲ. ಅದು ವೆಲ್ ವಿಷರ್ಸ್ 1,00,000 ಕೊಡ್ತಾರೆ. ವೆಲ್ ವಿಷರ್ಸ್ ಕಟ್ಟೆ ಅದು ಮೊದಲನೇ ಲೆಕ್ಕದಲ್ಲಿ ಬನ್ನಿ. ಇಲ್ಲಿ ನಮ್ಮ ಸ್ಥಳದ ಲೆಕ್ಕದಲ್ಲಿ ನಾವು 40 ಲಕ್ಷಕ್ಕೆ ಕೊಟ್ಟಿದ್ದೇವೆ ಸೌಂದರ್ ರಮೇಶ್ ಅವರಿಗೆ. 10 ಲಕ್ಷ ಈಗಾಗಲೇ 22ನೇ ಇಸ್ವಿಯಲ್ಲಿ ಸ್ಥಳಕ್ಕೆ ಮುಂಗಡ ಲೀಡ್ ಆಗಿ ಬಂದಿತ್ತು. ಅದು ಲೆಕ್ಕ ಪ್ರತ್ಯೇಕ ಕಟ್ಟಡ ಸಮಿತಿಯಲ್ಲಿ ಈ ಕಡೆ ಬಂದಿದೆ. ಈಗ ಸಾರ್ವಜನಿಕ ಶಾರದಾ ಮಹೋತ್ಸವದಲ್ಲಿ ನಮ್ಮ 2.37 ಜಾಗ ಕೊಟ್ಟಾಗ ಸೌಂದರ್ ರಮೇಶ್ ಅವರಿಂದ ಬಂದದ್ದು ಒಂದು 10 ಲಕ್ಷ, ಒಂದು 5 ಲಕ್ಷ, ಒಂದು 15 ಲಕ್ಷ, ಒಟ್ಟು 30 ಲಕ್ಷ ಈ ಸಾರಿ ಬಂದಿದೆ. ಹಿಂದಿನ 10 ಲಕ್ಷ ಸೇರಿ ಅವರ ಲೆಕ್ಕ ಚುಪ್ತಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರಿಂದ ಶ್ರೀ ವೀರೇಂದ್ರ ಹೆಗಡೆ ಅವರು ಧರ್ಮದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 3 ಲಕ್ಷ ಬಂದಿದೆ. ಸದಾಶಿವ ಕುಂಪಲ ಇವರಿಗೆ ಕೆಲವು ವಸ್ತುಗಳನ್ನು ಅಕ್ಕಿ ಕೊಟ್ಟ ಇದು ಏಲಂ ಟೈಮಲ್ಲಿ 2,000. ಹರೀಶ್ RP ಅವ್ರದ್ದು ಟ್ರಸ್ಟ್ ಫೀಸ್ 1,000. ಅಶೋಕ್ ಸಂಕೋಲಿಗೆ ಟ್ರಸ್ಟ್ ಚಾರ್ಜ್ ಫೀಸ್ 1,000. ಒಟ್ಟು 4,000 ಬಂದಿದೆ. ಹೊರೆ ಕಾಣಿಕೆ ಬಗ್ಗೆ ನಮಗೆ ಸಾಮಗ್ರಿಯಲ್ಲಿ 20,208 ಮತ್ತು 1,41,980. 1,62,188 ರೂಪಾಯಿ ಹೊರೆ ಕಾಣಿಕೆಯಲ್ಲಿ ಬಂದಿದೆ. ಅದನ್ನು ನಾವು 1,41,980 ರೂಪಾಯಿ ಹೊರೆ ಕಾಣಿಕೆ ಸಾಮಗ್ರಿ ಕೊಟ್ಟಿದ್ದೇವೆ. ಆದರೆ ನಾವಿಲ್ಲಿ ಲೆಕ್ಕ ಬಂದದ್ದು ತೋರಿಸಬೇಕು, ಕೊಟ್ಟದ್ದು ತೋರಿಸಬೇಕಾಗ್ತದೆ. ವಿಗ್ರಹ ಬಾಬ್ತು 22,000. ಶಾರದಾ ಕ್ಷೇಮ ನಿಧಿಗೆ ಬಂದ ಬಾಬ್ತು 15,000, 10,000. ರೆಡ್ ಬೆಲ್ಟ್ ಕ್ರಿಕೆಟ್ 5,000. ವಿನೀತ್ ಕುಮಾರ್ ಸೇರಿ 43,501. ಒಂದು 12,500, ಒಂದು 1,000, ಒಂದು 8,000, ಒಂದು 1,000, ಒಂದು 3,500, ಒಂದು 2,000, 1,000. ಇದೆಲ್ಲ ನಮ್ಮ ದಾನಿಗಳು ಸೇವಾಕರ್ತರು ನಮ್ಮವರೇ ಕೊಟ್ಟ ಹಣ. ಕ್ಷೇಮನಿಧಿ ಡಬ್ಬಿ ನಾವು ಇಟ್ಟಿದ್ದೆವು. ಅದು 31/3ಕ್ಕೆ ನಾವು ಓಪನ್ ಮಾಡಿದಾಗ 4,632 ಸಿಕ್ಕಿದೆ. ಒಟ್ಟು 1,07,131 ನಮ್ಮ ಶಾರದಾ ಕ್ಷೇಮ ನಿಧಿಯ ಬಾಬತು. ಕಿರಣ್ ರೈ ಅವರಿಂದ ಕಟ್ಟಡ ಬಾಬತು ಬಂದದ್ದು 60,000. ಮತ್ತೊಂದು ರಸೀದಿ 3,000. ಭಜನಾ ಡಬ್ಬಿಯ ಬಾಬತು ವಾರದ್ದು 3,000. ಭಜನಾ ಡಬ್ಬಿಯ ಬಾಬತು 2. ಒಂದು 8,795, 19,185. ಭಜನೆಯಲ್ಲಿ ಇಟ್ಟಂಥ ಈ ಡಬ್ಬಿಯ ಬಾಬತು ಅದು ಉತ್ಸವದಲ್ಲ. 27,980. ವಾರದ ಭಜನೆಗೆ ಬಂದ ಬಾಬತು 500 ರೂಪಾಯಿ. ಹಾಗೆ ಅದು 1,02,500. ಉತ್ಸವದಲ್ಲಿ 23ನೇ ಸಾಲ ಒಂದು ಬಾಕಿ ಒಬ್ಬರದಿದೆ, ಅದು ಬರಬೇಕು. ಅದೀಗ ಆಡಿಟ್ನಲ್ಲಿ ಮನ್ನಾ ಮಾಡಲಿಕ್ಕೆ ಕೊಟ್ಟಿದ್ದೇವೆ 2,500 ರೂಪಾಯಿ. ಒಟ್ಟು ನಮ್ಮ ಜಮಾ 78,64,329 ರೂಪಾಯಿ ಆಗ್ತದೆ. ಇದು ಜಮಾ. ಈಗ ಒಂದು ಸ್ವಲ್ಪ ಹೊತ್ತು ಖರ್ಚು ಓದಬೇಕಾಗ್ತದೆ. ನಾನು ಒಂಚೂರು ಖರ್ಚು 1/4/24ರಿಂದ 31/3/22 ನಮ್ಮ ಶಾರದಾ ಸೇವಾ ಟ್ರಸ್ಟ್ 468/01 ಅಕೌಂಟ್ ಕರ್ನಾಟಕ ಬ್ಯಾಂಕ್. ಇದರಲ್ಲಿ ಇರುವಂಥ ವ್ಯವಹಾರದ ಈ ನಮ್ಮ ಲೆಕ್ಕಾಚಾರ. ಬ್ಯಾಂಕ್ ಲಾಕರ್ ಬಾಡಿಗೆ 3,481. ಸೋಮೇಶ್ವರ ಹಳೆಯ ಸಮಿತಿ ಕೊಟ್ಟಂಥ ನಮ್ಮ ಆಗಿನ ಕಟ್ಟಡ ತೆರಿಗೆ 10,138, 2 ಡೋರ್ ನಂಬರ್ ಇದ್ದಾಗ. ಇತರೆ ಖರ್ಚು 280. ಲೈಟ್ ಬಿಲ್ 721. ಮಂದಿರದ ವೈಫೈ 236. ಲೈಟ್ ಮತ್ತೊಂದು 670. ಮತ್ತೊಂದು ಖರ್ಚು 280. ನೂತನ ಸಂಸದರ ಬ್ಯಾನರ್ ಮತ್ತೊಂದು ಗೋಪಾಲಕೃಷ್ಣರ ಬ್ಯಾನರ್ 6,000. ಕ್ಯಾಟ್ಲ್ಯಾಬ್ 200.
ಸಮಿತಿ ವೈಫೈ 236 ವೈಫೈ ಹಾಕಿದ್ದು, ಆಗ ಹಳೆಯದು ಮತ್ತು ಚೇಂಜ್ ಮಾಡಿದೆ. ಸಮಿತಿಯ TC ಲೈಟ್ ಟೆಂಪರರಿ ಕರೆಂಟ್ ಇದು ಸ್ವಲ್ಪ ರೇಟ್ ಜಾಸ್ತಿ ಬರ್ತಿತ್ತು ನಮಗೆ, ಆಗ 3225. ಸಮಿತಿಯ ಲೈಟ್ ಬಿಲ್ 43,964, ಅದು ಅಲ್ಲಿದ್ದು ಆಗದ್ದು, ಅದು ಇದಕ್ಕೆ ಸೇರ್ತದೆ. ಆಶೀರ್ವಾದ ₹8 ಸತ್ಯ ಬುಕ್ರೇಶ್ 338, ಲಕ್ಷ್ಮೀ ಏಜೆಂಟ್ ಪ್ರಸಾದ ಚೀಲ 2,000, ಲೈಟ್ ಬಿಲ್ 762, ದಿವಂಗತ ಕೇಶವಗಟ್ಟಿ ಮತ್ತು ಕಾರ್ಗಿಲ್ ಬ್ಯಾನರ್ 4,000, ಮಹಾಸಭೆ ಹೊಸ ಕುರಾಲ್ ಇತ್ಯಾದಿ ಫಲಹಾರ 1,650, 5,250. ಅಶೋಕ್ ಅವರ ನಿಧನದ ಬ್ಯಾನರ್ 2,000, ಸಮಿತಿ ವೈಫೈ 236, ಲೈಟ್ ಬಿಲ್ 684, ನೂತನ ಮಂದಿರದ ಬೆಳ್ಳಿ ಬಿಂಬದ ಆ ಒಂದು ಮತ್ತು ಶಿಲಾಮಂಟಪ ನಿರ್ಮಾಣ ಸಭೆ ಅದಕ್ಕೆ 9,250 ಖರ್ಚಾಗಿದೆ ಅಲ್ಲಿ ಇದ್ದಾಗ. ಕಲ್ಲರ್ ಜೆರಾಕ್ಸ್ 114, ಸಂಘ ಸಂಸ್ಥೆಗಳಿಗೆ ಆಮಂತ್ರಣ ಪತ್ರಿಕೆ ನೀಡಿಕೆ 700, ಮಂದಿರದ TC ಲೈಟ್ 3,315, ಈ ಕಟ್ಟಡ ಲೈಟ್ ಬಿಲ್. ಫಲಹಾರ ಅವತ್ತಿಂದು 6,750, ಇತರೆ ಖರ್ಚು 1,190. ನೂತನ ಮಂದಿರ ಮಹಾದ್ವಾರ ಪೂಜೆ 1,050, 2 ಬ್ಯಾನರ್ 4,000, ವಿಗ್ರಹ ಮುಹೂರ್ತ 300, ಲೈಟ್ ಬಿಲ್ 1,226, ಆಮಂತ್ರಣ ಬಿಡುಗಡೆ ಹೊಸ ಕುರಾಲ್ 1,000, ಇತರೆ 415, 128. ಬೆಳ್ಳಿ ಬಿಂಬಕ್ಕೆ ಮುಂಗಡ 1,00,000 ನಗದು, ಮತ್ತೊಂದು 1,99,000 ಚೆಕ್, 1,000 TDS ಕಟ್ಟು, 2 ಲಕ್ಷ ಕೊಟ್ಟಿದ್ದೇವೆ. ಒಟ್ಟು ಬೆಳ್ಳಿ ಇದಕ್ಕೆ ನಾವು 8 ಲಕ್ಷ ಕೊಟ್ಟಿದ್ದೇವೆ, ಇದು 2 ಲಕ್ಷ ಪ್ರಥಮ ಹಂತದಲ್ಲಿ ಕೊಟ್ಟಿದ್ದೇವೆ. ಕಟ್ಟಡ ಸಮಿತಿಗೆ ನೀಡಿದ ಬಾಬ್ತು 20,000, 35,000, 5,000. ಈ 60,000 ನಾನು ಆಗ ಓದಿದ್ದೇನೆ, ಜಿತೇಂದ್ರ ಶೆಟ್ಟಿ ಅವರು. ಅದೇ 60,000ನ ಕಟ್ಟಡ ಸಮಿತಿಗೆ ವರ್ಗಾವಣೆ ಮಾಡಲಾಗಿದೆ. ಕಟ್ಟಡ ಸಮಿತಿಗೆ ವರ್ಗಾವಣೆ ಚೆಕ್ 1,53,400, ಮತ್ತೊಂದು ಕ್ಯಾಶ್ 46,600, 2 ಲಕ್ಷ ನಮ್ಮ ಕಲೆಕ್ಷನ್ನಲ್ಲಿ ಕಟ್ಟಡ ಸಮಿತಿ ಕೊಟ್ಟಿದ್ದೇವೆ. ಮತ್ತೊಂದು ಕಟ್ಟಡ ಸಮಿತಿ ವರ್ಗಾವಣೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಮತ್ತೊಂದು ಕಟ್ಟಡ ಸಮಿತಿ ವರ್ಗಾವಣೆ 2 ಲಕ್ಷ. ಇದೆಲ್ಲ ಕಟ್ಟಡದ ಲೆಕ್ಕ ಆಗುವಾಗ ಅಲ್ಲೂ ಬರ್ತದೆ ಜಮಾ. ಈಗ ಇಲ್ಲಿ ಖರ್ಚಿಗೆ ಹೋಗ್ತದೆ ಕಟ್ಟಡ ಸಮಿತಿ ಕೊಟ್ಟಾಗ. ಬ್ಯಾಂಕ್ ಚಾರ್ಜಸ್ 118 ಹಾಗೆ 354, ಸ್ಟೇಷನರಿ 995. ಪರಿಸರ ಕಲೆಕ್ಷನ್ ಕಾರ್ಯಕರ್ತರ ಖರ್ಚು 2,000, ಮೈಕ್ ಲೈಸೆನ್ಸ್ ಇತರೆ ಮತ್ತೊಂದು ಕಾರ್ಯಕ್ರಮ ಲೈಸೆನ್ಸ್ 665, ಶಾಲೆಗಳಿಗೆ ಆಮಂತ್ರಣ ನೀಡಿಕೆ 335, ಜಲಗಂಗಾ ಸ್ಟೋರ್ 9,000, ಸದಾಶಿವ ಬಾಡಿಗ ಒಂದು 3,000, 3,510, 3,000, 5,710 ಉತ್ಸವ ಸಾಮಗ್ರಿ. ದೇಶೇತ ಸುಬ್ರಹ್ಮಣ್ಯ ಪೋಸ್ಟ್, ಲಕ್ಷ್ಮೀ ಏಜೆನ್ಸಿ ಪ್ರಸಾದ ಶ್ರೀಗಳ 15,200. ಅವತ್ತು ದೀಟನ್ ಸಮಾನ. ಕಟೀಲು ಶಾಮಿಯಾನ 50,000 ಕ್ಯಾಶ್ 2020, 45,872, 15 ಪೈಸಾ. ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ 2,42,092 ರೂಪಾಯಿ 91 ಪೈಸಾ. ಒಟ್ಟು 2,87,965, 6 ಪೈಸಾ ನಮ್ಮಲ್ಲಿ ಉಳಿದಿದೆ. ಕೊನೆಯದಾಗಿ ಅನ್ನದಾನಕ್ಕೆ ನಾವು ಅಷ್ಟು ಬಂದರೂ ಸಹ ದಾನಿಗಳಿಂದ ಸುಮಾರು 1,30,000 ಅನ್ನದಾನಕ್ಕೆ 25 ಜನ ಕೊಟ್ಟಿದ್ದಾರೆ. ಬೆಳ್ಳಿಗೆ ಆಗ ನಾನು 5,31,001 ರೂಪಾಯಿ ಅಂತ ಓದಿದೆ. ನಂತರ ನಮ್ಮ ರಸೀದಿಯಲ್ಲಿ ಕೌಂಟರ್ ಇದಕ್ಕೆ ಒಟ್ಟು ಸೇರಿ 5,84,102 ರೂಪಾಯಿ ಬೆಳ್ಳಿಗೆ ಆಗಿದೆ. ರಂಗಪೂಜೆ ನಾನು ಓದಿದೆ, ಒಟ್ಟು 44 ರಂಗಪೂಜೆ 44,000 ಆಗ್ತದೆ. ಹೂವಿನ ಪೂಜೆ ಒಟ್ಟು 904 ದಿವಸ 9 ತಾರೀಕಿಂದ 12ರವರೆಗೆ 999 ಹೂವಿನ ಪೂಜೆ 100 ರೂಪಾಯಿಗೆ 99,900. ಕರ್ಪೂರ ಆರತಿ 632, 50 ರೂಪಾಯಿಗೆ 31,600. ಇದು ಕುಂಕುಮಾರ್ಚನೆ ಕರ್ಪೂರ ಆರತಿ 220, 10 ರೂಪಾಯಿಗೆ 2,200. ಹೊರೆ ಕಾಣಿಕೆಗೆ ಬಂದದ್ದು ಸಹ 1,41,980, 208 ಚೆಕ್ 1,62,188. ಅನ್ನದಾನ ಸಾಮಗ್ರಿಗೆ ನಾವು ಖರ್ಚು ಮಾಡಿ ಅಲ್ಲಿ ಕೊಟ್ಟದ್ದು 1,41,980. ಉಳಿದದ್ದು 20,208, ಇಲ್ಲಿ 1,30, ಸುಮಾರು 1,50,000
ನಮಗೆ ಅಂದಾಜು ಅನ್ನದಾನಕ್ಕೆ ಪ್ರತ್ಯೇಕ ಬಂದಿದೆ. ಆದ್ದರಿಂದ ಅನ್ನದಾನದ್ದು ಅಲ್ಲಿ ಸಮ ಬಂದಿರ್ತದೆ. ಉತ್ಸವಕ್ಕೆ ಒಟ್ಟು ಬಂದದ್ದು 78,64,329 ಕಟ್ಟಡ ಸಮಿತಿಗೆ ವರ್ಗಾವಣೆ ಇಲ್ಲಿವರೆಗೆ 41,47,655, 37,16,674 ರೂಪಾಯಿ 6 ಪೈಸಾ ನಮ್ಮ ಈ ವರ್ಷ ಉತ್ಸವಕ್ಕೆ ನಮಗೆ ಬಂದಾಗಾಯಿತು. ಇದರಲ್ಲಿ ಅನ್ನದಾನಕ್ಕೆ 1.5 ಲಕ್ಷ, ಬೆಳ್ಳಿ ಬಿಂಬಕ್ಕೆ 584, ರಂಗಪೂಜೆ 44,000, ಹೂವಿನ ಪೂಜೆ 99,900, ಕುಂಕುಮಾರ್ಚನೆ 31,600, ಕರ್ಪೂರ ಆರತಿ 2,200, ಕಲೆಕ್ಷನ್ ಡಬ್ಬಿ ಸೀರೆಯ ಇತರೆ ಮೂಲಗಳಿಂದ 28,04,872 6 ಪೈಸೆ. ಆದ್ದರಿಂದ 37,16,674 6 ರೂಪಾಯಿ ಕಲೆಕ್ಷನ್ನಲ್ಲಿ ಈಗ 2,87,965 6 ಪೈಸೆ ಇದೆ. ಅದೇ ಹೇಳ್ತಾನೆ, ಕೈಯಲ್ಲಿ 45,872 15 ಪೈಸಾ, ಬ್ಯಾಂಕಿನಲ್ಲಿ ಅಂತಿಮ ಶಿಲ್ಕು 2,42,092 ರೂಪಾಯಿ 91 ಪೈಸಾ. ಒಟ್ಟು ನಮ್ಮ ಉತ್ಸವದಲ್ಲಿ ಈಗ ಉಳಿದದ್ದು 2,87,965 6 ಪೈಸಾ. ಎಲ್ಲರಿಗೂ ವಂದನೆಗಳು. ಲೆಕ್ಕಪತ್ರದಲ್ಲಿ ಏನಾದರೂ ನಿಮಗೆ ಸಂಕೋಚ ಇದ್ದರೆ ಈಗಲೇ ನಿಮಗೆ ಕೇಳಬೇಕು, ಏನೋ ಹೆಚ್ಚು ಕಮ್ಮಿ ಇದ್ದರೆ ನಿಮ್ಮ ಅನಿಸಿಕೆ. ಲೆಕ್ಕಪತ್ರ ಹೊರಟಿದ್ದು ದಾಲ ಕೇಂದ್ರತನ ಕೇನೊಲಿಜಿಂದ ತಾಟಿದ ಹೊರಟು ಅನುಮೋದನೆ ಕೊರಡು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಟ್ರಸ್ಟ್ನ ಕಾರ್ಯದರ್ಶಿಯಾದ ಶ್ರೀ ರಾಜೇಶ್ KS ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಅಂದೇತ 25-26 ಸಾಲದ ಪದಾಧಿಕಾರಿಗಳ ಆಯ್ಕೆ. ಈ ಸತಿ ಎಂಚಿನ ಮನ್ಪುನಿ ನಮ್ಮ ಪದಾಧಿಕಾರಿಗಳ ಐನೇ ಕಂಟಿನ್ಯೂ ಮನ್ಪುನ ಒಂದು ವರ್ಷ ಐನಾತ್ರಿ ಕಮಿಟಿ 2 ಕಂಟಿನ್ಯೂ ಆಯಿತು. ಮುಂದಿನ 2025-26ನೇ ಸಾಲಿನ ಉತ್ಸವ ಸಮಿತಿಗೆ ನೀಟ್ 24-25 ಸಾಲದ ಕಮಿಟಿಗೆ ಏರಲ್ಲ ಎಂಕ್ ಬೊಚ್ಚಿ ಆಪೋಜಿ ಬಂದು ಅಂಚೆ ತಲೆ ಇತ್ತನಂದ್ರೆ ಐಕ್ ಬದಲಾವಣೆ ಮಾಡ್ಕೊಳ್ಳಿ ಅಂಚ ಇದಿರಂಡ ಅವೇ ಕಮಿಟಿನ ಕಂಟಿನ್ಯೂ ಮಾಡ್ಕೊಂಡು ಬರ್ಪಿ ವರ್ಷ ನಮ್ಮ ಬದಲಾವಣೆ ಮಾಡ್ಕೊಂಡು ದಯಪಣ್ಣ ದೇಡ್ ತುಂಬು ನಮ್ಮ ಸಭೆಯ ನಿರ್ಣಯದ ಪ್ರಕಾರ 2 ವರ್ಷ ಕಮಿಟಿ ಕಂಟಿನ್ಯೂ ಆಗೋದು ಅಂಚ ಅದು ಪುನಃ ಈ ಸತಿ ಈ ಕಮಿಟಿನ ಮುಂದುವರಿಸುವ ಮಾಡಿದ ಸಭೆತ ಮತ್ತು ಅನುಮೋದನೆ ಪ್ರಕಾರ నేను కంటిన్యూ ಮಾಡ್ತದಲ್ಲ ಐ ನಾನು ಲಾಸ್ಟ್ 24-25 ಸಾಲದ ಕಮಿಟಿದ ಪುದರ್ ಬಂದೆ ಅವರ ಲಕ್ಕದೊಂದು ಒಂದು ಕೇಂದ್ರ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ ಕೊಪ್ಪಲ ಕೊಲ್ಯ, ಅಧ್ಯಕ್ಷರು ಗಣೇಶ್ ಕೊಲ್ಯ, ಆರು ರಚನ ವೈದ್ಯರು ಕಾರಣ ಅಂತ ಹೇಳಿದ್ರು ಬರ್ಪುಜಿ ಬಂತೆ ನಾವು ಮೀಟಿಂಗ್ ಅಂಚನೆ ಉಪಾಧ್ಯಕ್ಷರು ಎಂ ಚಂದ್ರಶೇಖರ್ ಕುಜುಮಗದ್ದೆ, ಮಹೇಶ್ ಕೊಲ್ಯ, ಅಶೋಕ್ ಸಂಕೋಲಿಗೆ, ಅನಿಲ್ ಕುಮಾರ್ ಕಾಸಿಂಬೆಟ್ಟು, ನವೀನ್ DK ಕುಜುಮಗದ್ದೆ, ಪುಷ್ಪರಾಜ್ ಕುಜುಮಗದ್ದೆ, ವೇದಿತ್ ಕುಜುಮಗದ್ದೆ, ಬಾಬು C ಕೊಲ್ಯ. ಅಂಚನೆ ಗೌರವ ಸಲಹೆಗಾರರಿದ್ದರು ಚಂದ್ರಶೇಖರ್ ಉಚ್ಚಿಲ್, ರಮೇಶ್ ಕೊಲ್ಯ, ಹರೀಶ್ RP ಬೈಲ್ ಕೊಲ್ಯ. ಬಟ್ ಐತೆ ಈ ಸಾರಿ ಹರೀಶ್ RP ಬೈಲ್ ನೆಟ್ ಅದು ಟ್ರಸ್ಟಿ ಅದೇ ಟ್ರಸ್ಟಿಗಾರ ಹೋಗ್ತಾರೆ. ಅಂಚನೆ ಅಶೋಕ್ ಸಂಕೋಲಿಗೆ ಅಂಚನೆ ನಮ್ಮ ಉತ್ಸವ ಸಮಿತಿಯದು ಟ್ರಸ್ಟಿಗೆ ಹೋಗ್ತಾರೆ, ಟ್ರಸ್ಟಿ ಆದೋದೇರು ಭಗವಂತ ಶೆಟ್ಟಿ ಕೊಲ್ಯ, ಬೇಬಿ ಕುಮಾರ್ ಕೊಲ್ಯ, ಗೋಪಾಲಕೃಷ್ಣ ತೀರ್ಥರು, ವಿಶ್ವನಾಥ್ ಮಾಸ್ಟರ್ KM, ನಾಗೇಶ್ ಕುಂಪಲ, ಜಯ ಕೊಲ್ಯ, ಕೃಷ್ಣ BM ಕೊಲ್ಯ, ಗಿರೀಶ್ ಕುಮಾರ್ ಕೊಲ್ಯ, ಅಶೋಕ್ ಕನಾಜೆ, ಚಂದ್ರಶೇಖರ್ ಮಾಡೂರು, ಪದ್ಮನಾಭ ಕೊಲ್ಯ, ದಿವಾಕರ್ ಬಗಂಬಿಲ, ರಾಘವ DS, ಶ್ಯಾಮ್ ಸುಂದರ್ ಜಪ್ಪು, ಚಂದ್ರಾಸ್ವಿ ಕನೀರ್ ತೋಟ, ಮನೋಹರ್ ಗಟ್ಟಿ ಕುಂಪಲ, ಸದಾಶಿವ ಬಪ್ಪ ಹಿತ್ಲು, ಪದ್ಮನಾಭ ಶೆಟ್ಟಿ ವರ್ಕಾಡಿ, ದಿನಕರ ಕುಜುಮಗದ್ದೆ, ತುಕಾರಾಮ ಸರಸ್ವತಕರ್ಣಿ, ಲಲಿತಾ ಸುಂದರ ತೊಕ್ಕೊಟ್ಟು. ಅಂಚನೆ ಪ್ರಧಾನ ಕಾರ್ಯದರ್ಶಿ ಆದಿತ್ಯರು ವಿನೀತ್ ಕುಮಾರ್ ಕುಜುಮಗದ್ದೆ, ಜೊತೆ ಕಾರ್ಯದರ್ಶಿ ಋತ್ವಿಕ್ ಆಚಾರ್ಯ ಕೊಲ್ಯ, ಹರೀಶ್ ಆಚಾರ್ಯ ಕೊಲ್ಯ, ಗುರುಪ್ರಸಾದ್ KP. ಆಂತರಿಕ ಲೆಕ್ಕ ಪರಿಶೋಧಕರು ಮಯೂರ್ ಚಂದ್ ಕೊಲ್ಯ, ಮುಖ್ಯ ಕಾರ್ಯನಿರ್ವಾಹಕರು ಮನೋಜ್ ಕಟ್ಟೆಮನೆ ಕುಂಪಲ,
ಸಹ ಕಾರ್ಯನಿರ್ವಾಹಕರು ಚಂದ್ರಾಸ್ ಕುಜುಮಗದ್ದೆ, ನವೀನ್ ಕುಜುಮಗದ್ದೆ, ದತ್ತೇಶ್ ಕೊಲ್ಯ, ರಂಜಿತ್ ಕಾಸಿಮೆಟ್ಟು, ನಿಶಾಂತ್ ಎಜೆ ಕಂಪೌಂಡ್, ಸಂದೀಪ್ ಅಪ್ಪೈತ್ಲು, ಮೋಹನ್ ರಾಜ್ ಕೊಲ್ಯ, ಪ್ರಕಾಶ್ ಸುವರ್ಣ ಕೊಲ್ಯ, ಶ್ರವಣ್ ಕುಜುಮಗದ್ದೆ, ನಾಗೇಶ್ KN ಕುಂಪಲ, ಪ್ರವೀಣ್ ತಲಪಾಡಿ, ನಾಗೇಶ್ ನಿವೃತ್ತ ಸೇನಾನಿ, ವಿಶ್ವನಾಥ್ ಕೋಟೆಕಾರ್. ಸಾಂಸ್ಕೃತಿಕ ಸಂಚಾಲಕರು ಮುಖ್ಯ ಸಂಚಾಲಕ ಜಗಜೀವನ್ ಕೊಲ್ಯ, ಅಂಜನೇಯ ಸಹ ಸಂಚಾಲಕರು ರಾಜೇಶ್ ಶೆಟ್ಟಿ ಕುಜುಮಗದ್ದೆ, ಚರಣ್ ರಾಜ್ ತೊಕ್ಕೊಟ್ಟು, ಲೋಕೇಶ್ ಡಿ ಕೊಲ್ಯ, ಮನೋಜ್ ಕುಮಾರ್ ಕುಜುಮಗದ್ದೆ, ಚಂದ್ರಮೋಹನ್ KP, ಹೇಮಂತ್ ಕೊಲ್ಯ, ಶಶಿಧರ ಸೋಮೇಶ್ವರ, ಪ್ರಶಾಂತ್ ಕುಜುಮಗದ್ದೆ, ಯತೀಶ್ ವೆಂಕಟೇಶ್ಲು, ರಿತಿಕ್ ಜೆ ಕೊಲ್ಯ, ಸತೀಶ್ ದ್ವಾರಕನಗರ. ಭಜನಾ ಸಂಚಾಲಕರು ಮೋಹನ್ ವೆಂಕಟೇಶ್ಲು ಕೊಲ್ಯ, ಸಹ ಸಂಚಾಲಕರು ನಾಗೇಶ್ ಶೆಟ್ಟಿ ಕೊಂಡಾಣ, ಧ್ಯಾನ್ ಕೊಲ್ಯ, ಮನ್ವಿತ್ ಕೊಲ್ಯ, ಸುಹಾಸ್ ಕೊಲ್ಯ, ಸದಾಶಿವ ತಲಪಾಡಿ. ಪೂಜಾ ಸಂಚಾಲಕರು ಮುಖ್ಯ ಸಂಚಾಲಕರು ಉಮೇಶ್ ಮೂಕಾಂಬಿಕೆ ಎಲೆಕ್ಟ್ರಿಕಲ್ ಕನೀರ್ ತೋಟಗುಡ್ಡೆ, ಸಹ ಸಂಚಾಲಕರು ಹರಿಶ್ಚಂದ್ರ ಕೊಲ್ಯ, ನಿಖಿಲ್ ಎಜೆ ಕಂಪೌಂಡ್, ನವೀನ್ ಗಟ್ಟಿ ಕೊಲ್ಯ, ನಾರಾಯಣ ಭಂಡಾರಿ ಕೊಲ್ಯ, ದೇವದಾಸ್ ಕುಜುಮಗದ್ದೆ, ರವಿನಾಥ್ ಕುಂಪಲ, ರಾಮದಾಸ್ ಕುಜುಮಗದ್ದೆ, ಕಾರ್ತಿಕ್ ಭಂಡಾರಿ, ರಾಕೇಶ್ ಶೆಟ್ಟಿ ಕುಂಪಲ, ಸೂರಜ್ ಮಹಾಲೆ, ಕಿರಣ್ ರಾಜ್, ಮೋಹನ್ ನಾಯ್ಕ್ ಆಶ್ರಯ ಕಾಲೋನಿ, ಗಣೇಶ್ ಎಜೆ ಕಂಪೌಂಡ್. ಕಾರ್ಯಕಾರಿ ಸಮಿತಿ ನರೇಶ್ ಕಾಸಿಂಬೆಟ್ಟು, ಸಂದೀಪ್ ಮಹಾಲೆ, ಅನುಷ್ ಕೊಲ್ಯ, ಕಿರಣ್ ಕನೀರ್ ತೋಟ, ಯತಿರಾಜ್ ಕನೀರ್ ತೋಟ, ಶಾಸ್ತ ಕೊಲ್ಯ, ರಿತೇಶ್ ಕೊಲ್ಯ, ನಿಖಿಲ್ ರಾಜ್ ಕೊಲ್ಯ, ಆಕಾಶ್ ಕೊಲ್ಯ, ಪವನ್ ಕಾಸಿಂಬೆಟ್ಟು, ಪವನ್ ಕುಜುಮಗದ್ದೆ, ಉದಯ ಗಟ್ಟಿ, ರಾಕೇಶ್ ಶೆಟ್ಟಿ ಕುಜುಮಗದ್ದೆ, ಸುಬ್ರಾಯ ಗಟ್ಟಿ ಕುಜುಮಗದ್ದೆ, ಅರುಣ್ ಕುಮಾರ್ ಸಂಕೋಲಿಗೆ, ಜಯಶೆಟ್ಟಿ, ಅಪ್ಪಣ್ಣ BS ಕುಜುಮಗದ್ದೆ, ಹರೀಶ್ ನಾಯಕ್ ಕೊಲ್ಯ, ಗಣೇಶ್ ಗಟ್ಟಿ ಕೊಲ್ಯ, ರೋಷನ್ ಕಾಸಿಂಬೆಟ್ಟು, ಸುನಿಲ್ ಮಹಾಲೆ. ಸದಸ್ಯರು ವಸಂತ ವಿನಯ್ ಜಿ ಪೈ ಕೋಟೆಕಾರು, ಗಣೇಶ್ ಪ್ರಸಾದ್ ಮಂಗಳೂರು, ಸಚಿನ್ ಎಸ್ ಸಾಲ್ಯಾನ್, ಕಾರ್ತಿಕ್ ಪ್ರಭು, ರಾಜೇಶ್ ಕುಜುಮಗದ್ದೆ, ಪದ್ಮನಾಭ ಕುಜುಮಗದ್ದೆ, ಪ್ರಕಾಶ್ ಕುಜುಮಗದ್ದೆ, ಮಹೇಶ್ ಕನೀರ್ ತೋಟ, ಅಶೋಕ್ ಶೆಟ್ಟಿ ಕೊಲ್ಯ, ವಸಂತ್ ಕುಮಾರ್, ನಿತಿನ್ ರಾಜ್ ಬಪ್ಪಹಿತ್ಲು, ಶರತ್ ಬಪ್ಪಹಿತ್ಲು, ಬಾಲಕೃಷ್ಣ ದೇವಾಡಿಗ, ದೀಕ್ಷಿತ್, ಮನೋಜ್, ಸುನೀತ್, ವೇಣುಗೋಪಾಲ ದ್ವಾರಕನಗರ, ಮೋಹನ್, ದಿನೇಶ್ ಆಚಾರ್ಯ, ಪುನೀತ್ ಕೊಲ್ಯ, ಪ್ರಸನ್ನ ಕೊಲ್ಯ, ಉದಯ, ಶೈಲೇಶ್ ಕುಂಪಲ, ರಕ್ಷಿತ್ ಭಂಡಾರಿ, ಪ್ರವೀಣ್ ಕುಮಾರ್, ಪ್ರಜ್ವಲ್ ಎಸ್ ನಾಯಕ್ ಕೊಲ್ಯ, ರಾಜೇಶ್ ಕೊಪ್ಪಲ ಕೊಲ್ಯ, ಸುದರ್ಶನ್, ದಿಶಾಂತ್ ಕೊಲ್ಯ, ಲಿಖಿತ್ ಕುಜುಮಗದ್ದೆ, ಧರ್ಮೇಶ್ ರಾವ್ ಕೊಲ್ಯ, ಪ್ರಶಾಂತ್ ರಾವ್ ಕೊಲ್ಯ, ವಿದ್ಯುತ್ ಕೊಲ್ಯ, ಮಿಥುನ್ ಕುಜುಮಗದ್ದೆ, ಮಹೇಶ್ ದೇವಾಡಿಗ, ಪ್ರದೀಪ್ ದ್ವಾರಕನಗರ, ಶರಣ್ ಕುಮಾರ್, ಸುನೀತ್ ತಲಪಾಡಿ, ಕುಶಲ್ ಕಾಸಿಂಬೆಟ್ಟು, ಮನೋಜ್ ದ್ವಾರಕನಗರ, ನಿತಿನ್ ಕೊಲ್ಯ, ರಮನಾಥ್ ಬಂಗೇರ ಕೊಲ್ಯ, ಪ್ರಕಾಶ್ ಕೊಲ್ಯ ಕೊಪ್ಪಲ, ಭಾಸ್ಕರ್ ಕುಜುಮಗದ್ದೆ, ಪ್ರದೀಪ್ ಕುಜುಮಗದ್ದೆ, ಸುರೇಶ್ ಕುಜುಮಗದ್ದೆ, ವಿಶ್ವನಾಥ್ ಮಾಡೂರು, ತೇಜಸ್ ಕುಂಪಲ, ರಾಜೇಶ್ ಕುಜುಮಗದ್ದೆ, ರವಿಚಂದ್ರ ಗಟ್ಟಿ ಕೊಲ್ಯ, ಬಾಲಕೃಷ್ಣ ಸಾರಸ್ವತ ಕೊಲನಿ, ಮನೋಜ್ ಗಟ್ಟಿ, ಶೈಲೇಶ್ ಕನೀರ್ ತೋಟ, ಪ್ರಮೋದ್ ಕಾಸಿಂಬೆಟ್ಟು, ರವಿಚಂದ್ರ ಬೆಸ್ಟ್ ಕುಂಪಲ, ದಿವಾಕರ ಭಂಡಾರಿ ಕೊಲ್ಯ, ಕಿಶೋರ್ ಕುಮಾರ್ ಅಂಬಿಕರೋಡು, ಅಶ್ವಿನ್ ಕನೀರ್ ತೋಟ, ಕವಿತ್ರಾಜ್ ಕನೀರ್ ತೋಟ, ಭವಿಷ್ ಕನೀರ್ ತೋಟ, ಶನೀಶ್ ಕನೀರ್ ತೋಟ, ಪ್ರದೀಪ್ ಸನತ್ ಕೊಲ್ಯ, ಶಶಾಂಕ್ ಮೋನೀಶ್, ಸುಜಿತ್, ಯತಿನ್ ಕೊಲ್ಯ, ಜ್ಯೇಷ್ಠ, ಸುಜನ್, ಯಶಸ್, ನಿಶ್ಚಿತ್ ಕೊಲ್ಯ, ರಾಹುಲ್ ಮಹಾಲೆ, ಆಕಾಶ್ ಮಹಾಲೆ, ಅಶೋಕ್ ನಾಯಕ್ ಕೊಲ್ಯ. ಇದು ನಮ್ಮ 24-25 ಸಾವಿರದ ಸದಸ್ಯರು ನಮ್ಮ ಕಮಿಟಿ. ಅವೇ ಕಮಿಟಿ 25-26 ಸಾವಿರ ಕಂಟಿನ್ಯೂ ಆದರು. ಐಟೊಂಜಿ ಎಲ್ಲಿಯ ಬದಲಾವಣೆ ಮನ್ಪೋಡು ಬಂದು ಸಬ್ಮಿಟ್ ಬಂದಿರು. ಅವಳಿ ಪೂಜಾ ಸಂಚಾಲಕರು ಹರಿಶ್ಚಂದ್ರ ಕೊಲ್ಯ ಸಹ ಸಂಚಾಲಕರುಂಡು. ಅಯ್ಯನು ನಮ್ಮ ಉಪಾಧ್ಯಕ್ಷರಿಗೆ ಸೇರ್ಪಡೆ ಮಾಡ್ತೊಂದು. ಉಪಾಧ್ಯಕ್ಷರಿಗೆ ಹರಿಶ್ಚಂದ್ರ ಸಹ ಸಂಚಾಲಕರ್ತೇನೆ ಉಪಾಧ್ಯಕ್ಷರಿಗೆ ಹರಿಶ್ಚಂದ್ರ ಕೊಲ್ಯ ಪೂಜಾ ಸಹ ಸಂಚಾಲಕ ಇರ್ತದೆ. ಅಯ್ಯನ ಜೊತೆದು ಉಪಾಧ್ಯಕ್ಷರಿಗೆ ಸೇರ್ಪಡೆ ಮಾಡ್ತದೆ. ರವಿಶಂಕರ್ ಸೋಮೇಶ್ವರ ನಮಕ್ ನಮ್ಮ ಮಂದಿರ ಉದ್ಘಾಟನೆ ಬಗ್ಗೆ ಹೊರೆಕಾಣಿಕೆದ ಮುಖ್ಯ ಸಂಚಾಲಕರಾಗಿದ್ದೀರಿ. ಅಂಚ ಅರೇನು ನಮ್ಮ ಈ ಶಾರದಾ ಸಮಿತಿಗೆ ಸೇರ್ಪಡೆ ಮಾಡ್ತಂದಿಲ್ಲ. ಅರೇನು ನಮ್ಮ ಸಮಿತಿದ ಗೌರವ ಸಲಹೆಗಾರರಾದ ನಿಯುಕ್ತಿ ಮಾಡ್ಕೊಂಡಿದ್ದು ನಮ್ಮ ಸಮಿತಿ ಕೇಂದ್ರ ರವಿಶಂಕರ್ ಸೋಮೇಶ್ವರ ಬೇರೆಗೆ ಧನ್ಯವಾದ. ಬೊಕ್ಕ ಏಲ್ಲ ನೀಡು ಪ್ರಸಕ್ತಿ ಎಲ್ಲ ಇತ್ತು ನಾನು ಮಾತಾಡಿದ ಗಮನ ಉಪ್ಪಾಡು ನಮ್ಮ ಮುರಣಿತ ಟ್ರಸ್ಟ್ ಅನ್ನಾಗ ಐಟ್ ಟ್ರಸ್ಟ್ ಇದು ಪ್ರಕಾಶ್ ಎಚ್ ಕೊಲ್ಲಿಯಲ್ಲ ಪಕ್ಕ ರಾಮಚಂದ್ರ ಗುಂಪಲೆಲ್ಲ ಟ್ರಸ್ಟ್ ಇದು ಬಿದ ಬೇಯ್ದಿರು. ಇಟ್ಟು ಅಕ್ಲೆಗಿತ್ತೆ ಊಲ ಇಟ್ಟು ಪೋಸ್ಟಿಂಗ್ ಇಜ್ಜಿತ್ತು ಐಕಿತ್ತೆ ಅಕ್ಲೆ 2 ಜನಕ್ಕಿತ್ತೆ ದಾದ ಪಂಡದ ನಿಖಿಲ್ ಸಬ್ಮಿಟ್ ಮಾಡೋದು ಹೂವು ಹೊರಡು ಬಂದು ಉತ್ಸವ ಸಮಿತಿದಲ್ಲಿಟ್ಟು ಓ ಅಂಚ
ಒಂದು ರಾಮಚಂದ್ರ ಗುಂಪಲ ನಮ್ಮ ಗೌರವ ಸಲಹೆ ರಚನವನ್ನ ಮಾತೆಲ್ಲ ಒಪ್ಪಿಗೆ ಇದೆ ಮಾತು ರಾಮಚಂದ್ರ ಗುಂಪಲ ಪ್ರಕಾಶ್ ಹೆಚ್ಚನ ಗೌರವ ಸಲಹೆಗಾರ ಪಾಡು ಬಂದು ಪರಂದುಲಿ ಸಬಿಟ್ಟು ನಿಖಿಲ ಇಂಚ ಒಪ್ಪಿಗೆ ಹತ್ತದು ಅಲ್ಪ ದಿಕ್ಕದು ಇಡೀ ಕಂಡಿನ ಬಾಕಿಲು ಒಚ್ಚಿದು ಪ್ರತಿದಿನ ನಮ್ಮ ತೆರೆಯ ಮರೆಯಲ್ಲಿ ಒಂಜಿ ಜನ ಕೆಲಸ ಬಂದಲ್ಲಿರು ಆರು ಬೇತೆ ನಮ್ಮ ಸಾರಸ್ವತ ಕಾಲೋನಿದ ಬಾಲಚಂದ್ರ ಮೇರೆಗೆ ಹುಲ್ಲೆರ ವೈದ್ಯರ ದಾರಂದ ಬಾಕಿಲು ಕಂಡಿ ಪೂರ ಕ್ಲೀನ್ ಮಾಡ್ಕೊಂಡು ಬಂದಿಲ್ಲ ಅಂಚ ಎಂಗಿಲೆಗೆ ಬೇಕಾದ ಗೊತ್ತಾಗ ಪರ್ಮನೆಂಟ್ ಬಂದಿಲ್ಲ ಅದೇ ಒಂದು ಸಮೀಪ ಅದು ಇದೆಲ್ಲ ಹೃತ್ಪೂರ್ವಕ ಧನ್ಯವಾದ ಅಂಚನೆ ನಮ್ಮ ಸಾಧ ಮಹೋತ್ಸವಗಳ ಕಲೆಕ್ಷನ್ಗೆ ನಮ್ಮ ಐನ್ ಟೀಮ್ ಅದು ಹೋಗಿಲ್ಲ ಪ್ರತಿ ಮೂಜುವಾರ ಅಂಚ ಆ ಐನ್ ಟೀಮ್ದ ಏರು ಮುಖ್ಯಸ್ಥರು ಅಕ್ಕಲ ಟೀಮ್ನು ರೆಡಿ ಮಾಡ್ತದ್ದು ಎಲ್ಲ ಇಂಜಿಗೆ ಕಲೆಕ್ಷನ್ ನಿಖುಲೆ ಜವಾಬ್ದಾರಿ ವಹಿಸ್ಕೊಂಡು ಟೀಮ್ ನಿಖಲ ಟೀಮ್ ಏರಿಯರು ಅಕ್ಕಡೆ ಫೋನ್ ಮಂತ್ ಸತ್ತಮ್ಮ ಮೇಲೆ ಅವು ನಿಖುಲು ವಹಿಸ್ಕೊಂಡು ಈ ಸತಿ ಬೇಗ ಆಪುಂಡು ಡೇಟ್ ಫಿಕ್ಸ್ ಆಯ್ತು ಜನ ಪಟ್ಟಣ ಕಟ್ಟಕ್ಕೆಂದು ಬೆಟ್ಟಡಕ್ಕೆಂದು ಏರಿದೆ ಯಾಪ ಪ್ರತಿಷ್ಠೆ ಯಾಪ ವಿಸರ್ಜನೆ ಬಂದು ನಿರ್ಣಯ ತೆರೆಯುಂಟು ಬಗ ಅಂಚನೆ ಎಲ್ಲ 20 ತಾರೀಕು ದಾನಿ ಇಂದೇ ಐತಾರ 20 ತಾರೀಕು ದಾನಿ ಉಚಿತ ಆರೋಗ್ಯ ಶಿಬಿರ ಉಂಟು ಐಟ್ ಉಚಿತ ಕನ್ನಡಕ ವಿತರಣೆ ಅಂಚನೆ ರಕ್ತದಾನ ಶಿಬಿರ ನಡಪೆರ ಉಂಟು ಐಟ್ ನಿಖಿಲ ನಮ್ಮ ಪರಿಸರದ ಊರೆಲ್ಲ ಒಂದು ವಿಷಯ ತೆರಿಪಾದು ಎಲ್ಲ ಆ ಆರೋಗ್ಯ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆ ಬರ್ಪುಲಕ ಒಡಿಯೂರು ಸಮುದಾಯದ ಮುಖಾಂತರ ನಮ್ಮ ಸಾಧ ಸೇವಾ ಟ್ರಸ್ಟ್ದ ಆಶ್ರಯ ನಡಪೆರ ಉಂಟು ಬೊಕ್ಕ ಬ್ಲಡ್ ಕೊರ್ಪುನ ಕುಳಿತನಾಂಡ ಎಲ್ಲ 5 ಬ್ಲಡ್ ಡೊನೇಟ್ ಮಾಡ್ಕೊಳ್ಳಿ ಅಂಚಾದ ಐಕೊಂದು ಹೆಚ್ಚಿನ ಒತ್ತುಕೊರಡು ఆయన ಬೇಗ ಮುಂದೆ ಹೆಚ್ಚಿನ ಜನಸಂಖ್ಯೆಲ್ಲ ಸೇರುಂಡು ಪುರ್ಲ ಆ ಮೆರವಣಿಗೆ ಬೇಗ ಮುಗಿಪುನಡೆ ಹೆಚ್ಚಿನ ಗಮ ಕೊಡೋದು ನನ್ನ ವಿನಂತಿ ರವಿಶಂಕರ್ ಸೋಮೇಶ್ವರ ಬಂದು ನಮ್ಮ ಮೆರವಣಿಗೆ ಆಯ್ನತೆ ಬೇಗ ಮೆಂತಿನ ಮಸ್ತ್ ಪೊರ್ಲು ಬಂದು ಲೇಟ್ ಆಂಡ ನಮ್ಮ ಅಂಚಿಡ ಉಲ್ಪನ ಜನಸಂಖ್ಯೆ ಪೂಜಿ ಖಾಲಿ ದೇವರಿನ ಮಾತ್ರ ಕೊಂಡು ಬಂದು ಐತ ಬಗ್ಗೆ ನಮ್ಮ ಕಾರ್ಯಕಾರಿ ಸಮಿತಿ ಆ ಪ್ರಸ್ತಾಪ ಅಂದಿದ್ದು ಎಂಕುಲು ಐತ ಬಗ್ಗೆ ನಿರ್ಣಯ ಅಂದಿತ್ತು ಬೊಕ್ಕ ನಮ್ಮ ಡಿಪಾರ್ಟ್ಮೆಂಟ್ ಅಂಚನೆ ದಾದರ ಸರ್ಕ್ಯುಲರ್ ಬೈಜಿ ಅದೇ ತುಂಡ ಪತ್ತೊಂದು ಅವೇ ಡಿಪಾರ್ಟ್ಮೆಂಟ್ದ ಸರ್ಕ್ಯುಲರ್ ಪ್ರಕಾರ 15 ಗಂಟೆದ ಉಲಾಯಿ ವಿಸರ್ಜನೆ ಆವಡು ಬಂದು ಉಂಡಿಗೆ ಅಂಚ ಪರಂದುಲ್ಲೇರು ಬೊಕ್ಕ ನಮ್ಮ 11:30 ತವಲೈ ಮುಗಿಪೋಡು ಬಂದು ಡಿಪಾರ್ಟ್ಮೆಂಟ್ ಉಂಡಿಗೆ ಸರ್ಕ್ಯುಲರ್ ಅಂಚ ಐತ ಬಗ್ಗೆ ಬೊಕ್ಕ ತೂಕ ಇಂಚಿನ ಅಂದು ಪತ್ತಂಜರಕ್ಕೆ ನಮ್ಮ ವಿಸರ್ಜನೆ ಮಾಡ್ಬಿಟ್ರೆ ನಮ್ಮ ಬೈಯಟ್ಟು ಬೇಗ ಲಕ್ಕವಾಡ ದೇವರೇನು ಮಸ್ತ್ ಬೇಗ ಲಕ್ಕವಾಡ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಮತ್ತು ಸಮಿತಿಗೆ ಸಂಬಂಧಪಟ್ಟ ಹಾಗೆ ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ನೆರೆದಂಥ ಎಲ್ಲ ನಮ್ಮ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಮತ್ತು ಟ್ರಸ್ಟಿನ ಸದಸ್ಯರೇ, ಎಲ್ಲ ವಿವರಗಳು ಇಲ್ಲಿ ಮಂಡನೆ ಆಗಿದೆ. ಇನ್ನೊಂದು ಪ್ರಕಟಣೆ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಇವರ ವರ್ಷಂಪ್ರತಿ ನಡೆಸುವಂಥ ಒಂದು ಶ್ರೀ ಮಹಾಲಕ್ಷ್ಮಿ ಪೂಜೆ ಅಂತ ಒಂದಿದೆ. ಅದು 8/8 ಅಂದರೆ ನಾಳ್ದು 8ನೇ ತಾರೀಕು ಆಗಸ್ಟ್ ತಿಂಗಳ ಶುಕ್ರವಾರದಂದು ಸಂಜೆ 5 ಗಂಟೆಯಿಂದ 5:30ರಿಂದ ನಡೀತದೆ. ಲಲಿತಾ ಸಹಸ್ರನಾಮ, ಭಜನೆ, ಮಹಾಪೂಜೆ, ಬಾಗಿನ, ಹಾಗೆ ಅನ್ನ ಸಂತರ್ಪಣೆ. ಇದಕ್ಕೆಲ್ಲರೂ ಬಂದು ಭಾಗವಹಿಸಬೇಕಂತ ಈಗಾಗಲೇ ನೋಟಿಸ್ ಎಲ್ಲ ಕೊಟ್ಟರು ಅವರು. ಅದಕ್ಕೆ ತುಂಬ ಹೃದಯದ ಪ್ರೋತ್ಸಾಹವನ್ನು ಮಾಡಬೇಕಂತೇಳಿ ಅವರು ಕೇಳಿಕೊಂಡಿದ್ದಾರೆ. ಮತ್ತು ಈಗಾಗಲೇ ಉತ್ಸವ 2 ದಿವಸವ 3 ದಿವಸವ ಎಂಬುದು ನಮ್ಮ ಮುಖ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಅದು ಪುರೋಹಿತರ ಹತ್ರ ಕೇಳಿ ಆಮೇಲೆ ನಾವು ಅದನ್ನು ಪ್ರಕಟಣೆಗೊಳಿಸ್ತೇವೆ. ಈಗಾಗಲೇ ರವಿಶಂಕರ್ ಅವರು ಹೇಳಿದರು 11 ಗಂಟೆಗೆ ಸೀಮಿತಗೊಳಿಸುವಂಥ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಅದರ ವಿಸರ್ಜನಾ ಈ ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ, ಅದು ಕೂಡ ಮನದಲ್ಲಿ ಇಟ್ಟುಕೊಂಡು ನಾವು ಮಾಡಬೇಕು. ಮತ್ತು ಈ ಮಹಾಸಭೆಗೆ ಸಂಬಂಧಪಟ್ಟ ಹಾಗೆ ನಾವು ಸ್ವಲ್ಪ ವರದಿ ವಾಚನ ಮತ್ತು ಲೆಕ್ಕಪತ್ರ ಮಂಡನೆಯನ್ನು ಸಂಕ್ಷಿಪ್ತಗೊಳಿಸುವುದು ಹೇಗೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಪ್ರಕಾಶ್ ಅಣ್ಣ ಬಹಳ ಡೀಟೇಲ್ಸ್ ಆಗಿ ಇಡ್ತಾರೆ ಲೆಕ್ಕವನ್ನು. ಆ ಲೆಕ್ಕವನ್ನು ಅದು ಅಲ್ಲೇ ನಾವು ಹೋಗಿ ಪರಿಶೀಲನೆ ಮಾಡಬೇಕು. ಸಾಧಾರಣ CA ಅವರು ಒಂದು ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟನ್ನು ಮಾಡಿಕೊಡ್ತಾರೆ. ಒಂದು ವೇಳೆ CA ಹತ್ರ ಅದು ಆಗದಿದ್ದರೂ ಕೂಡ ನಾವಾಗಿ ಅದನ್ನು ಮಾಡಿಕೊಂಡಾಗ ನಾವು ಅದನ್ನು ಸಂಕ್ಷಿಪ್ತಗೊಳಿಸಿ 5 ನಿಮಿಷದಲ್ಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಸೋಮವಾರ ಹೂ ತಂದದ್ದು, ಮಂಗಳವಾರ ಹೂ ತಂದದ್ದು, ಬುಧವಾರ ಹೂ ತಂದದ್ದು ಎಲ್ಲ ಬೇಕಂತಿಲ್ಲ.
ಹಾಗಾಗಿ ನಾವು ಅದನ್ನು ಸಂಕ್ಷಿಪ್ತಗೊಳಿಸಿ ಒಟ್ಟು ಹೂವಿನ ಬಾಬ್ತು, ಒಟ್ಟು ಹಣ್ಣಿನ ಬಾಬ್ತು ಅಥವಾ ಒಟ್ಟು ಪೂಜಾ ಖರ್ಚು ಮತ್ತು ಒಟ್ಟು ಸಾರ್ವಜನಿಕರಿಂದ ಒಟ್ಟಾದ ಹಣಗಳು ಮತ್ತು ಇಲ್ಲಿ ಈಗ ಅವರಿಗೆ ಮಂಡನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಸುದೀರ್ಘ ಆದದ್ದು ಏನಂತ ಹೇಳಿದ್ರೆ, ಕಟ್ಟಡ ಸಮಿತಿ ಮತ್ತು ನಮ್ಮ ಸೇವಾ ಟ್ರಸ್ಟ್ ಇದು ಬೇರೆ ಬೇರೆ ಇತ್ತು. ಕಟ್ಟಡ ಸಮಿತಿಗೆ ಪ್ರತ್ಯೇಕ ಬಂದ ಹಣಗಳು ಚೆಕ್ ಮೂಲಕ ಕ್ಯಾಶ್ ಒಂದು, ಆಮೇಲೆ ನಮ್ಮ ಟ್ರಸ್ಟಿನ ರಸೀದಿಗೆ ಬಂದದ್ದು ಇನ್ನೊಂದು. ಹಾಗಾಗಿ ಟ್ರಸ್ಟಿನ ರಸೀದಿಯಲ್ಲಿ ಬಂದದ್ದನ್ನು ಕಟ್ಟಡ ಸಮಿತಿಗೆ ವರ್ಗಾಯಿಸುವಂಥ ರೀತಿಯ ಕೆಲವು ಲೆಕ್ಕಾಚಾರಗಳನ್ನು ಅವರಿಗೆ ಅದು ಕೊಡಲೇಬೇಕಾಯಿತು. ಆ ಕಾರಣಕ್ಕೆ ಸ್ವಲ್ಪ ಅದು ಉದ್ದ ಆಗಿರ್ಬೋದು. ಆದರೂ ಕೂಡ ಒಟ್ಟು ನಮ್ಮ ಲೆಕ್ಕಪತ್ರ ಮಂಡನೆಯ ಒಂದು ಲೆಕ್ಕಪತ್ರ ಮಾಡುವವರು ಮಾಡಿಕೊಡ್ತಾರೆ ನಮಗೆ, ಅದನ್ನೇ ಓದಿದರೆ ಸಾಕಾಗ್ತದೆ. ಆವಾಗ ಒಟ್ಟು ಸಮಯಗಳು ನಮಗೆ ಉಳಿತದೆ ಎಂಬುದನ್ನು ಕೂಡ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಒಟ್ಟು ಮಹಾಸಭೆಯನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ ಅಂಥ ಪದಾಧಿಕಾರಿಗಳಿಗೆ, ನಿಕಟಪೂರ್ವ ಅಧ್ಯಕ್ಷರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ, ಭಾಳ ಶಾಂತಚಿತ್ತ ಕೇಳಿದಂತೆ ನಿಮಗೂ ಕೂಡ ವಂದನೆಯನ್ನು ಸಲ್ಲಿಸಿ ಸಭಾಸದನಾಗಿ ಒಂದು ಅನಿಸಿಕೆಯನ್ನು ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ನಮಸ್ಕಾರ. ಇನ್ನೊಂದು ಈಗ ಬಂತು, ಅಬ್ಬಕ್ಕ ಟಿ ವಿ ಅವರದ್ದು ಕಾರ್ಯಕ್ರಮ ನಾಳೆ 2:30ರಿಂದ ಇದೆ. ಮುಂಭಾಗದಲ್ಲಿ ನಮ್ಮದೇ ಮೊದಲು ಸಭಾಂಗಣ ಇದ್ದದ್ದನ್ನು ಸೌಂದರ್ಯ ಅವರು ತಗೊಂಡಿದ್ದಾರೆ. ಆ ಸೌಂದರ್ಯ ಸಭಾಂಗಣದ ಮೇಲ್ಭಾಗದಲ್ಲಿ ನಾಳೆ ಇದನ್ನು ಚಾಲನೆ ನೀಡಲಿಕ್ಕಿದ್ದಾರೆ. ಅಬ್ಬಕ್ಕ ಟಿ ವಿ 13ನೇ ಸಂಭ್ರಮ, ಅದು ಕಾರ್ಕಳ ತಾಲೂಕಿನಲ್ಲಿ ಅಬ್ಬಕ್ಕ ಟಿ ವಿ ಪ್ರಸಾರಕ್ಕೆ ಚಾಲನೆ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಈ ಸಂದರ್ಭದಲ್ಲಿ ನಾಳೆ ಮಧ್ಯಾಹ್ನ ಇಲ್ಲಿ 14ನೇ ತಾರೀಕು ಸೌಂದರ್ಯ ಸಭಾಂಗಣದ ಮೇಲ್ಭಾಗದಲ್ಲಿ ಅವರದ್ದು ಇದು ಅಬ್ಬಕ್ಕ ಟಿ ವಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಅಬ್ಬಕ್ಕ ಟಿ ವಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ವಾರ್ಷಿಕ ಉತ್ಸವದ ಒಂದು ರೀತಿಯಲ್ಲಿ ಭಾಳ ಅದ್ಧೂರಿಯಲ್ಲಿ ನಡೀತದೆ. ಡಾಕ್ಟರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪ್ರಸಾರಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ದೆಬ್ಬೇಲಿಗುತ್ತು ಶ್ರೀ ಮೋಹನ್ ದಾಸ್ ರೈ ಅವರು ಸಭಾಧ್ಯಕ್ಷೆ ವಹಿಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ಅಬ್ಬಕ್ಕ ಟಿ ವಿ ಪ್ರಶಸ್ತಿಯನ್ನು ಪಡೀಲಿಕ್ಕಿದ್ದಾರೆ ಯಾರಂತ ಹೇಳಿದರೆ ಶ್ರೀ ತುಕಾರಾಮ್ ಪೂಜಾರಿ, ಸ್ಥಾಪಕರು ವೀರರಾಣಿ ಅಬ್ಬಕ್ಕ ತುಳು ಬದುಕು ಮತ್ತು ಅಧ್ಯಯನ ಕೇಂದ್ರ, ಇಲ್ಲಿ BC ರೋಡ್ನವರು. ಹಾಗೆ ಅಬ್ಬಕ್ಕ ಟಿ ವಿಯ ಪುರಸ್ಕಾರ ಪಡೀಲಿಕ್ಕಿರುವವರು ಶ್ರೀ ಚರಣ್ ರಾಜ್ ಶೆಟ್ಟಿ, ಕೆಳಗಿನ ಕೋಟೆ ಕಾರ್ಗುತ್ತು ಇವರು. ಹಾಗೆ ಅಂಥ ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಶಶಿಧರ್ ಪೈತ ಬೈಲ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬಂದಿದ್ದಾರೆ ಅವರು. ಹಾಗೆ ಹೌದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ 2:30 ಗಂಟೆಯಿಂದ 5 ಗಂಟೆವರೆಗೆ ನಡೆಯುವಂಥ ಮುಂಭಾಗದಲ್ಲಿರುವಂಥ ಸಭಾಂಗಣದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು, ಪ್ರೋತ್ಸಾಹಿಸಬೇಕು ಅಂತೇಳಿ ಅವರ ಒಂದು ಅಬ್ಬಕ್ಕ ಟಿ ವಿಯ ಪರವಾಗಿ ಶ್ರೀಮತಿ ಭುವನ ಶಶಿಧರ್ ಪಯ್ಯತ್ತ ಬೈಲ್ ಆಡಳಿತ ನಿರ್ದೇಶಕರು, ಹಾಗೆ ಸುಪ್ರೀತಿ ಭಂಡಾರಿ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಮತ್ತು ಪಯ್ಯತ್ತ ಬೈಲ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಎಲ್ಲರನ್ನು ಕೂಡ ನಾಳೆ ಬರಬೇಕಂತ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಆಮಂತ್ರಣ ಕೊಟ್ಟದ್ದಕ್ಕೆ ಅವರಿಗೂ ಕೂಡ ವಂದಿಸಿ ಎಲ್ಲರೂ ಕೂಡ ಆ ಕಾರ್ಯಕ್ರಮ ಬನ್ನಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ ಶ್ರೀ ತೋನ್ಸೆ ಪುಷ್ಪ. ಬಂದದ್ದು ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿದ ಈ 44 ವರ್ಷದ ಈ ಮಹಾಸಭೆಯ ಈ ಕಾರ್ಯಕ್ರಮದ ವೇದಿಕೆ ರೀತಿನ ನಮ್ಮ ಸಮಿತಿದ ಬೇತೆ ಬೇತೆ ಜವಾಬ್ದಾರಿ ರೀತಿನ ಪದಾಧಿಕಾರಿಗಳೇ ಇದ್ದೇನೆ. ಸ್ವಲ್ಪ ಸೇರಿದಿನ ಮಾತಾ ಸಮಿತಿ ಸದಸ್ಯರೇ, 2 ವಿಚಾರ ಮಾತಾ ಪಂಡದೇನ ಭಾಷೆ ಉಂಟವೆ ಗಂಟೆ ಒಂಜಾಡು ಒಂಜಿ ಪ್ರಕಾಶನೆ ಪಂಡಿನ ನಮ್ಮ ಟ್ರಸ್ಟೆಡ್ ಇಂಗೊಲ್ದ 2ನೇ ಮಂಗಳವಾರದನಿ ನಮ್ಮ ಮೀಟಿಂಗ್ ಅದು ನಮ್ಮ ನಿರ್ಣಯ ಮಲ್ತ ಆಪ ಸಮಯ ಮಾತಾ ಟ್ರಸ್ಟ್ನಾಗಲಿ ಇತ್ತೀರಿ ಆಂಡಲ್ಲ ಇಂಗ್ಲ ಕಾರ್ಯದರ್ಶಿ ಅವೇನು ವಾಟ್ಸಪ್ಪಲ್ಲ ಗ್ರೂಪ್ ಪಾಡುವಿರಿ ಆಂಡ ನಮ್ಮ ಟ್ರಸ್ಟ್ನಾಗಲು ಮಸ್ತ್ ಜನ ಆಪ್ಷನ್ ಅಪ್ಪರೆ ಭಾರಿ ಬೇಜಾರು ಸಂಗತಿ ಪಂಡ ಆ ಟ್ರಸ್ಟ್ ಕೊಂಚ ನಿಯಮಾವಳಿ ಪಂಡು ಒಂಜುಂಡು. ಆ ನಿಯಮಾವಳಿನ ನಮ್ಮ ಬೈಲ ಮುಖಾಂತರ ತೆರಿನ ಆ ಟ್ರಸ್ಟ್ನಾಗಲಿ ಮಾತಾಯ್ತ ಬಗ್ಗೆ ಗೊತ್ತಾಗ್ಬಿಡು. ಟ್ರಸ್ಟ್ ಪಂಡ ಮಸ್ತ್ ಒಂಜಿ ವ್ಯವಸ್ಥೆ ರೀತಿ ನಡೆದ್ರೆ ಮಾತ್ರ ಕೊಂಚಿ ರೂಪುರೇಷೆ ಬರ್ಕೊಂಡು ಅಂಚ ಖಂಡಿತ ಮಾತ್ರ ಟ್ರಸ್ಟ್ನಾಗಲ ನಮ್ಮ ಉತ್ಸವ ಸಮಿತಿ ಪದಾಧಿಕಾರಿಗಳ ತಿಂಗಳದ 2ನೇ ಮಂಗಳವಾರದನಿ ಸಭೆಟ್ ಬರ್ತದೆ ಭಾಗವಹಿಸಿದ್ದು ನಂಗೆ ಸಲಹೆ ಕೊರಂಡ ಖಂಡಿತ ನಮ್ಮ ಮಿತ್ತದ ಕೆಲಸ ಪೂರ್ಣಾವಧಿಯಾರೆ ಸಾಧ್ಯ ಬಂದು ಎನ್ನ ಅನಿಸಿಕೆ ಅಂಚೇರಿ ಮಾತೆಲ್ಲ ಸಹಕಾರ ಕೋರಲಿ ಬಂದು ಏನಕ್ಕಿಲ್ಲ ಮಾತೆ ಪಾಡ್ತಾನೆ ಉಂಪೆ ಬಕ್ಕೊಂಜಿ ರವಿಶಂಕರ್ ಬಣ್ಣಜಿ ವಿಷಯ ವಯಸ್ಸ ಭಾರಿ ಸಮಯದ ಪಕ್ಕ ನಮ್ಮವಿನ ಚಿತ್ರ ಮಲ್ತದಿಲ್ಲ ನಮ್ಮಜಿ ಕಾರ್ಯಕ್ರಮ ಮಲ್ದು 8 ಗಂಟೆಗೆ ಸಾರದಿನ ಪಿದೈ ದೀಪ 10 ಬಟ್ಟ ಸಾರದೆ ನಮ್ಮ ಕಾಪವ ಐದು ఒక ಸೆಕೆಂಡ್ ಕಳಿ ಗಂಟೆ ಪೋಣಗ 2 ಗಂಟೆ ಬಹುಶಃ ಎಂಗ್ಲು ಕರ್ಣಸರ್ತಿ ಯಾನು ಲಿಂಗಪ್ಪೇರು ಗಣೇಶರಿಗಲ್ಬೋದು ಕೊಲ್ಲದು ಕುಲಾಲ ಮಂದಿರದ ಬಗ್ಗೆ ಹೇಳ್ಬೋದು ಕುಳ್ದಿತ್ತ ಹಂಗೆಲ್ಲ ಕೈ ತಳ್ಳು ಅಲ್ತ ಪರಿಸರದಾಗ ಮತ್ತು ಪಾತ್ರ ಭಾರಿ ಬೇಜಾರಾನು ಇಲ್ಲ ಜೋಕ್ಲೆ ಬರ್ತಿದ್ದೆ ಮುಕ್ಕಲು ಇಂಚಿನಂದು ಇದು ಮೆರವಣಿಗೆನ ಇಂಚಿನ
2 ಕಾಲು ಗಂಟೆ ಮುಲ್ತೂರು ನಮ್ಮ ಸೆಕೆಂಡ್ ಕೊಲ್ಲಿಗೆ ಇತ್ತನಾಗ ಸೆಕೆಂಡ್ ಕೊಲ್ಲಿ 2 ಗಂಟೆ ಬೊಕ್ಕ ಒಂಜಿ ಟ್ಯಾಬ್ಲೆಟ್ ಇಜ್ಜಿ ಕಾಲ ಶಾರದನ ಮೂರ್ತಿ ಮಾತ್ರ ಭಾರಿ ಬೇಜಾರಾಗ್ತದೆ ಅಂಚ ಆಯ್ರ ಬಳ್ಳಿ ಬಂದು ಒಂಜಿ ಪ್ರಾರ್ಥನೆ ಖಂಡಿತ ಎಂಕ್ಲು ಒಂದು ಕುದ್ದಿ ಎಂಕಲ್ ಅಲ್ಪ ಬರೀಟಿಗೆ ಜನಗಳ ಕೇಳಿನ ವಿಷಯ ಅವು ನಮ್ಮನೆ ಒಂಜಿ ಆ ಜವಾಬ್ದಾರಿ ಇತ್ತಾಗಲಿ ನಮ್ಮ ಕಿವಿಗೆ ಬೂರ್ನಾಗ ಏತು ಬೇಜ ಬಕ್ಕ ಜನಕ್ಕಳು ಏತು ಪಾತ್ರ ಅಂಚಾಯಿಟ್ಟು ಒಂಜಿ ಬಕ್ಕ ಎಂಕಲ್ನ ಅಶೋಕು ಸೊಂಕಲಿಗೆ ಮತ್ತು ಒಂಜಿ ಸೋಮೇಶ್ವರ ಜಂಚಿ ಕಲೆಕ್ಷನ್ ಹೋಗ್ಬೇರು ಅರ್ನದ ಸುಮಾರು ಸಮಯದ ಒಂದು ಬೇಡಿಕೆ ದಮ್ಮನ ಸೋಮೇಶ್ವರ ಕಲೆಕ್ಷನ್ ಮಣ್ಣಗೆ ಪ್ರತಿಯೊಲ್ಲ ಅಂಪೇರು ಅವರಿಗೆ ಶಾರದೆ ತೀರ್ತಿ ಪೂಜಿ ನಿಖಲ ಏಪ ಬರ್ಬಂಟ್ನ ಪಂಚಾಯತ್ ಮಾತಾ ಇಲ್ಲ ಈ ಯಾನು ಹೆಚ್ಚಿನ ಬೇಡಿಕೆ ದೀಪಣಿ ನಮ್ಮ ಟ್ಯಾಬ್ಲು ಮಂಪುಣ ಯುವಕರಿಗೆ ಕೊಂಚ ಪ್ರಾರ್ಥನೆ ನಿಕಲ್ಡ ದಯಮಲ್ದು ನಿಖಲ್ನ ಟ್ಯಾಬ್ಲು ಮಂಪುಣ ಸಂತೋಷ ವಿಷಯ ಎಂಕಲು ಫುಲ್ಲು ನಿಖಲೆ ಸಾಕಾರವುಳ್ಳ ಆಂಡ ಆಕೆ ಸಮಯ ಸಂದರ್ಭ ತಕ್ಕ ಬರ್ತದೆ ಕೊಂಚ ನಿಖಲು ಜೋಡಣೆ ಮಲ್ತಾರಲ್ಲ ಮಾಡ್ತಾ ಕಾರ್ಯಕ್ರಮ ಪೂರಾಯ ಸಾಧ್ಯ ಉಂಟು ಬಂಟನ ಕೊಂಚ ಬಂಡ ಹೆಚ್ಚಿನ ನಮ್ಮ ಟ್ಯಾಬ್ಲ ಮಲ್ತಾನೆ ನಮ್ಮ ಪರಿಸರದನೇ ಜವಣೆ ಅಕ್ಕಲು ಟ್ಯಾಬ್ಲು ಅಂತವಾಗ ಬಹುಶಃ ಮೋಹನ್ ಶೆಟ್ಟಿ ಏರಿಯಲ್ಲಿ ಗೊತ್ತಿಜ್ಜಿ ವಿಶ್ವನಾಥ್ ಕೊಹ್ಲಿ ಏರಿಯಲ್ಲಿ ಗೊತ್ತಿಜ್ಜಿ ಪ್ರಕಾಶ್ ಏರಿಯಲ್ಲಿ ಗೊತ್ತಿಜ್ಜಿ ಅಲ್ಲ ಮಲ್ಕರು ಬೇಜಾರದ ವಿಷಯ ಅಂಚೆ ಮಲ್ಪಜ್ಜಿ ದಯಮಂತ ನಿಖಲ ಗ್ರೌಂಡ್ ಎಂಕಲು ಉಳ್ಳ ಸೋಕು ನಮ್ಮ ಕಾರ್ಯಕ್ರಮ ಮಲ್ಪಾಗ ಪಣ್ಣೊಂದು ಅಂಜನೆ ನಮ್ಮ ಬಿಲ್ಡಿಂಗ್ದ ಕೆಲವು ಡೋನರ್ ಪಂಡೇರು ಪಕ್ಕಸನ್ನಿ ನಮಗೆ ಮಲ್ಲ ಡೋನರ್ ರಮೇಶ್ ಸೌಂದರ್ಯ ರಮೇಶರಿ ನೆಲತ್ತ ವ್ಯವಸ್ಥೆ ಆರಂಭದಲ್ಲಿ ಅಂಚನೆ ವಿ ಕೆ ಫರ್ನಿಚರ್ದಾರ ನಂಗೆ ಡಿಗ್ಲಿದ ವ್ಯವಸ್ಥೆ ಮಲ್ತಾರೆ ಅಂಚನೆ ಸತೀಶ್ ಕಾರ್ಕರ್ ನೇತ ನಮ್ಮ ಡೋರ್ದ ಮತ್ತು ಮಲ್ಲ ಮಟ್ಟದ ವಿಷಯ ಲೆಕ್ಕದೆ 15 ಲಕ್ಷ ರೂಪಾಯಿದ ಕರ್ಬ ಕೊಡ್ತೀರಿ ಅಂಚ ಮಲಮಲ್ಲ ರೀತಿಯ ಸಹಕಾರ ಕೊಡ್ತಕ್ಕಲ್ಲಿ ಮಾತ್ರ ನಮ್ಮ ನೆನೆತಂದು ನನ್ನ ದುಮ್ಮದ ನಮ್ಮ ಈ ಕಟ್ಟಡಗೆ ಅಕಲ್ನ ಸಹಕಾರ ಪೂರ್ಣ ಸಹಕಾರ ಅಕಲಕ್ಕೇನೊಂದು ಮತ್ತೆ ಇಲ್ಲ ಅವಕಾಶ ಹೊಂದಿಸಿ ಜೈ ಶಾರದಾ ಮಾತೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ 44ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಅಧ್ಯಕ್ಷತೆಯನ್ನು ಸ್ವೀಕರಿಸಿದ ಶ್ರೀ ಮೋಹನ್ ಶೆಟ್ಟಿ ಕುಂಪಲ ಅಧ್ಯಕ್ಷರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೆ ಧನ್ಯವಾದಗಳು ಹಾಗೂ ಶ್ರೀ ಸತೀಶ್ ಕುಂಪಲ ಅಧ್ಯಕ್ಷರು, ಕಟ್ಟ ಸಮಿತಿ ಅಧ್ಯಕ್ಷ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದೆ. ಶ್ರೀ ಶೇಖರ್ ಕುಜುಮಗದ್ದೆ ಉಪಾಧ್ಯಕ್ಷರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೂ ಧನ್ಯವಾದಗಳು.